ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 2ನೇ ತಾರೀಕು ಮಾರ್ಚ್ 2024 ಶನಿವಾರ, ಶ್ರೀ ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ವಿಶಾಖ ನಕ್ಷತ್ರ, ವ್ಯಾಗಟ ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ಎಲ್ಲರೂ ಕಾಯ್ತಿರ್ತೀರಿ, ನನಗೆ ಗೊತ್ತಿದೆ. ಇವತ್ತಿನ ಶುಭ ಮುಹೂರ್ತ ಹಾಗೂ ಶುಭ ಸಮಯ ಯಾವುದಿದೆ, ಎಷ್ಟು ಸಮಯಕ್ಕಿದೆ ಅಂತ. ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ ವಿಶೇಷವಾಗಿ 12 ಗಂಟೆ 56 ನಿಮಿಷದವರೆಗೂ ಅಭಿಜಿತ್ ಮುಹೂರ್ತ ಇರುತ್ತೆ. ತುಂಬ ಒಳ್ಳೆ ಸಮಯ. ಏನಾದರೂ ಮಾತುಕತೆ, ಒಳ್ಳೆ ಕಾರ್ಯ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ತುಂಬ ಅದ್ಭುತ ತಂದುಕೊಡ್ತಕ್ಕಂಥ ಒಂದು ದಿನ ಆಗಿರುತ್ತೆ. ವಿಶಾಖ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಸಪ್ತಮಿ, ಷಷ್ಠಿ ಎರಡರ ಪ್ರಭಾವವೂ ಕೂಡಿ ಬಂದಿರತಕ್ಕಂಥ ಒಂದು ಭಾವ. ಇನ್ನು ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 6 ಗಂಟೆ 44 ನಿಮಿಷದಿಂದ 7 ಗಂಟೆ 31 ನಿಮಿಷ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಬೆಳಿಗ್ಗೆ 7 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 17 ನಿಮಿಷದವರೆಗೂ, ಹಾಗೂ ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲೂ ಕೂಡ ಒಂದು ಸಣ್ಣ ಎಳೆದಾಟ ಉಂಟು. ಆ ಸಂದರ್ಭ ಸ್ವಲ್ಪ ನೋಡ್ಕೊಳ್ಳಿ. ಯಾವುದೇ ಒಂದು ದೊಡ್ಡ ಕಾರ್ಯ, ಮುಖ್ಯ ಕಾರ್ಯ ಮಾಡುವಾಗ ಸ್ವಲ್ಪ ತಳ್ಳಿ ಹಾಕ್ಕೊಳ್ಳಿ. ಈ ಸಮಯ ಬೇಡ. ಬೆಳಿಗ್ಗೆ 6:45 6:44 ಇಂದ 8:17 8 ಗಂಟೆ 17 ನಿಮಿಷದವರೆಗೂ ತಳ್ಳಿ ಹಾಕ್ಕೊಳ್ತಕ್ಕಂಥದ್ದು ಮಾಡಿ. ಇನ್ನು ಶಕ್ತಿಗಳ ಬಗ್ಗೆ ಪರಿಚಯ ಮಾಡಿಸ್ತಿದ್ದೆ. ಅವುಗಳ ಬಗ್ಗೆ ಮಾತಾಡೋದಕ್ಕೂ ಮೊದಲು ತಾರಾಬಲ, ಚಂದ್ರಬಲ ಇರಲಿ. 13ನೇ ತಾರೀಕಿನಲ್ಲಿ ಹುಟ್ಟಿದವರ ಮದುವೆ ಮಾಡುವಾಗ ಎಚ್ಚರಿಕೆ. 13ನೇ ತಾರೀಕು ನೀವು ಹುಟ್ಟಿದ್ದರೆ ಎಚ್ಚರಿಕೆ. ಅಲ್ಲೊಂದು ಎಳೆದಾಟವೇ ಮಕ್ಕಳೇ. ನೀವೊಂಥರ ನಿಮ್ಮ ಶಕ್ತಿಯ ಪರಿಚಯ ನಿಮಗಿಲ್ಲ, ನಿಮ್ಮ ಬೆಂಕಿಯ ಪರಿಚಯ ನಿಮಗಿಲ್ಲ, ನಿಮ್ಮ ಬಲದ ಪರಿಚಯ ನಿಮಗಿಲ್ಲ. ನೋಡಿ, ಇದನ್ನ ಗುರು ಚಾಂಡಾಳ ದೋಷ ಅನ್ನತಕ್ಕಂಥದ್ದು ಹೇಳ್ತೇವೆ. ಅಲ್ಲೊಂದಿದೆ ಗುರುಭಾವ, ಮಹಾಗುರುಭಾವ. ಸೂರ್ಯ ಹಾಗೂ ಗುರು ಇಬ್ಬರೂ ಸೇರಿ ರಾಹು ಪ್ರಭಾವ ಆಗತಕ್ಕಂಥದ್ದು. ಅಂದ್ರೆ ಜ್ಞಾನಕ್ಕೆ ಗ್ರಹಣ, ಆತ್ಮಸಾಕ್ಷಿಗೆ ಗ್ರಹಣ, ಆತ್ಮಕ್ಕೆ ಗ್ರಹಣ. ನಿಮ್ಮ ಹುಟ್ಟೇ ಒಂದು ಗುಟ್ಟು, ನಿಮ್ಮ ಜೀವನ ಶೈಲಿಯೂ ಒಂದು ಗುಟ್ಟು. ಅದರಿಂದ ಅಲ್ಲೊಂದು ಗಲಿಬಿಲಿ ಉಂಟಾಗುತ್ತೆ. 1, 3 ಸೇರಿ 4ರ ಪ್ರಭಾವ ರಾಹು ಪ್ರಭಾವಕ್ಕೆ ಉತ್ತೇಜಿತ ಮಾಡತಕ್ಕಂಥದ್ದಾಗುತ್ತೆ. ಪ್ರಭಾವಗಳು ಜಾಸ್ತಿ, ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ. ನಿಮ್ಮಷ್ಟು ಒಳ್ಳೆಯವರಿರಲ್ಲ, ನಿಮ್ಮಷ್ಟು ಪೆದ್ದುಗಳಿರಲ್ಲ, ನಿಮ್ಮಷ್ಟು ದಡ್ಡರಿರಲ್ಲ, ನಿಮ್ಮಷ್ಟು ಸೂಕ್ಷ್ಮ ವ್ಯಕ್ತಿಗಳಿರೋದಿಲ್ಲ. ಹಾಗೆಯೇ ನಿಮ್ಮಷ್ಟು ಎಳೆದಾಟ, ಆತಂಕ, ಗಾಬರಿ, ಏನೋ ಒಂದು ದುಡುಕಿನ ನಿರ್ಧಾರಗಳನ್ನ ಮಾಡಿಸ್ಬಿಡ್ತಾನೆ. ಜೀವನದಲ್ಲಿ ನಮ್ಮ ಹುಟ್ಟು ನಾವು ನೋಡಕ್ಕಾಗಲ್ಲ. ಹೌದು, ನಮಗೆ ಗೊತ್ತಿಲ್ಲ ಎಲ್ಲಿ ಹುಡ್ತೇವೆ, ಯಾರ ಹತ್ರ ಹುಡ್ತೇವೆ, ಹೇಗೆ ಹುಡ್ತೇವೆ. ಅಂಗವೈಕಲ್ಯದಿಂದ ಹುಡ್ತೇವಾ, ಬುದ್ಧಿ ವೈಕ್ಲಬ್ಧದಿಂದ ಹುಡ್ತೇವಾ, ಮಾನಸಿಕ ವೈಕ್ಲಬ್ಧದಿಂದ ಹುಡ್ತೇವಾ, ನಮಗ್ ಗೊತ್ತೇ ಇಲ್ಲ. ನಮ್ಮ ಹಿರಿಯರು ಯಾರು, ನಮ್ಮ ಮನೆಯವ್ರು ಯಾರು, ನಾನು ಬಡವನಾಗಿ ಹುಡ್ತೀನ, ಶ್ರೀಮಂತನಾಗಿ ಹುಡ್ತೀನ, ಗುರುವಾಗಿ ಹುಡ್ತೀನ, ಸಾಮಾನ್ಯನ ಮನೇಲಿ ಹುಡ್ತೀನ, ದೊರೆ ಮನೇಲಿ ಹುಡ್ತೀನ, ಸೇವಕನ ಮನೇಲಿ ಹುಡ್ತೀನ, ನಮಗೆ ನಮ್ಮ ಹುಟ್ಟು ಗೊತ್ತಿಲ್ಲ. ಯಾರೋ ಅಪರೂಪದ ಯೋಗಿಗಳು, ಅವರು ಮಾತ್ರ ಹೇಳಬಲ್ಲರು. ಇಂಥ ಮನೇಲಿ ಇಂಥದ್ದೊಂದು ಪುಣ್ಯಾತ್ಮ ಹುಡ್ತಾನೆ, ಇಂಥ ಸಂದರ್ಭಕ್ಕೆ ಹುಡ್ತಾನೆ ಅನ್ನತಕ್ಕಂಥ ಒಂದು ಭಾವಾರ್ಥ, ಅಂಥದ್ದೊಂದು ಶಕ್ತಿ ಎಲ್ಲರಿಗೂ ಆಗೋದಿಲ್ಲ ಹೇಳಲಿಕ್ಕೆ. ಯಾರು ಮಹಾ ಸಂತರು. ಅದಕ್ಕೆ ಹೊಸದಾಗಿ ಮದುವೆಯಾದವರನ್ನ ಪರಿಪೂರ್ಣವಾಗಿ ತೀರ್ಥಕ್ಷೇತ್ರಗಳಿಗೆ ಕಳಿಸ್ತೇವೆ.
ಎಲ್ಲೆಲ್ಲಿ ತೀರ್ಥಗಳಿದ್ದಾವೆಯೋ ನದಿ ತೀರಗಳಲ್ಲಿರತಕ್ಕಂಥ ಕ್ಷೇತ್ರಗಳಿಗೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರಿಗೆ ಕಳಿಸ್ತೇವೆ. ಕಪಿಲಾ ತೀರ, ಕಾವೇರಿ ತೀರ, ಈ ರೀತಿ ಗಂಗಾ ತೀರ, ಗೋದಾವರಿ ತೀರ, ಯಮುನಾ ತೀರ, ಈ ತೀರಗಳಲ್ಲಿ ವಿಶೇಷವಾದಂತಹ ಒಂದು ಶಕ್ತಿ, ಮಹರ್ಷಿ ಪರಂಪರೆ, ದೇವ ಪರಂಪರೆ, ಗುರು ಪರಂಪರೆ, ತುಂಗಭದ್ರಾ ನದಿ ತೀರ, ಕೃಷ್ಣಾ ನದಿ ತೀರ, ಭೀಮಾ ನದಿ ತೀರ ನೋಡಿ, ಆ ತೀರಗಳ ಆಸುಪಾಸುಗಳಲ್ಲಿ ವಿಶೇಷ ಆಲಯಗಳಿರ್ತವೆ. ಯಾರೋ ಮಹರ್ಷಿಗಳು, ದೇವರ್ಷಿಗಳು ಈಗಲೂ ಕೆಲವು ಕ್ಷೇತ್ರಗಳಿಗೆ ನಿತ್ಯ ಬ್ರಹ್ಮಾದಿ ದೇವತೆಗಳು ಬಂದು ಸ್ನಾನ ಮಾಡಿ ಹೋಗ್ತಾರೆ, ಅಲ್ಲೊಂದು ಸೂಕ್ಷ್ಮ ರೂಪದಲ್ಲಿ ಬಂದು ಹೋಗ್ತಾರೆ ಅನ್ನತಕ್ಕಂಥ ಮಾತಿದೆ. ಇದೆ, ಅದು ಸತ್ಯವೂ ಹೌದು, ನಮ್ಮ ಕಣ್ಣಿಗೆ ಕಾಣಿಸೋಲ್ಲ, ಅಗೋಚರ. ಪ್ರಕೃತಿಯ ಬಗ್ಗೆ ನಮ್ಗೇನ್ರಿ ಗೊತ್ತಿದೆ? ಪ್ರಕೃತಿಯಲ್ಲಿ ಭಗವಂತನೂ ಕೂಡ ಒಂದು ಅಣುವಾಗಿ ನಿಂತಿದ್ದಾನೆ. ಪ್ರಕೃತಿ ಮಾತು ದೊಡ್ಡದು, ಅದು ಅಮ್ಮ. ಹೌದು, ನಾನು ನಮ್ಮಮ್ಮನ ಹೊಟ್ಟೆನಲ್ಲಿ ಹುಟ್ಟಿದ ತಕ್ಷಣ ನಾನು ದೊಡ್ಡವನಾಗಿದೆ, ನಾನು ನಮ್ಮಮ್ಮನಿಗಿಂತ ದೊಡ್ಡವನು ಅನ್ಕೋತೇನೆ. ಪಿಂಡ, ನಾನೊಂದು ಜಸ್ಟ್ ಪಿಂಡ ನನ್ನಮ್ಮನ ಹೊಟ್ಟೆನಲ್ಲಿ. ಈ ತರ ಲಕ್ಷಾಂತರ ಜೀವಾಣುಗಳ, ಕೋಟ್ಯಾಂತರ ಜೀವಾಣುಗಳು ಭೇದಿಸ್ಕೊಂಡು ಯಾವುದೋ ಒಂದು ಸೃಷ್ಟಿ ಕಾರ್ಯ ಅಲ್ಲೊಂದು ನಡೆಯುತ್ತೆ. ಒಂದು ಅಣು ಅಷ್ಟೇ, ಅದನ್ನ ತಗೊಳ್ಳೋ ಶಕ್ತಿ ತಾಯಿ ಆ ಗರ್ಭಕ್ಕಿರುತ್ತೆ. ಅದುವೇ ಪ್ರಕೃತಿ ಮಾತೆ. ಅದರಿಂದ ನಮ್ಮ ಹುಟ್ಟು ನಮಗೆ ಗೊತ್ತಿಲ್ಲ, ಆದ್ರೂ ಹುಟ್ಟಿದ ತಕ್ಷಣ ನಾನು ಯಾರು ಗೊತ್ತಾ? ರವಿಶಂಕರ್ ಗುರುಜಿ ಗೊತ್ತಾ? ನಮಾಮಿ ಶಂಕರ ಗೊತ್ತಾ? ನಾನು ಅದು ಗೊತ್ತಾ? ನಾನು ಈ ವಿದ್ಯೆ, ನನ್ನ ಗುರುಗಳು ಗೊತ್ತಾ? ನಾನು ಎಂತೆಂಥವ್ರಿಗೆ ಹೇಳಿದ್ದೇನೆ ಗೊತ್ತಾ? ನನ್ನ ತಾಯಿ ಗೊತ್ತಾ? ಈ ಥರದ್ದು ಏನೇನೋ ಮಾತಾಡ್ತೇವೆ ಮಕ್ಕಳೇ. ಅಮ್ಮನಿಗಿಂತ ದೊಡ್ಡವರಾಗ್ಬಿಟ್ರ ನಾವು? ಅದುವೇ ಭಗವಂತನೂ ಕೂಡ ಪ್ರಕೃತಿಯ ಮಾತೆಯ ಅಧೀನ. ಅದಕ್ಕೆ ಈ ತರದ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ತೀರಕ್ಕೆ ಕಳಿಸ್ಕೊಡ್ತಾರೆ. ಮದುವೆಯಾದ ಹೊಸದರಲ್ಲಿ ಮನೆ ದೇವರು, ಕುಲದೇವರು, ಇಷ್ಟ ದೇವರು, ಈ ಥರದ್ದು ಇಚ್ಛಾ ದೇವರು ಅನ್ನತಕ್ಕಂಥದ್ದು ಒಂದು ಹರಕೆ, ಸಂಕಲ್ಪ, ಪೂಜೆ ಅನ್ನತಕ್ಕಂಥದ್ದು ಮಾಡ್ಕೊಂಡಿರ್ತಾರೆ. ಕಳಿಸಿ ಅಲ್ಲೊಂದು ಸ್ನಾನ, ನದಿ ಸ್ನಾನ, ದರ್ಶನ. ನಮ್ಮ ಹಿರಿಯ ಪಿತೃದೇವತೆಗಳು ಕಾಯ್ತಿರ್ತಾರಂತೆ ನಮ್ಮ ತಲೆ ಮೇಲೆನೆ. ಹೊಸದಾಗಿ ಮದುವೆ ಆಗಿರೋರಿಗೆ ಸುತ್ತಾ ಇರ್ತಾರಂತೆ. ನಾವು ಹೋಗಿ ಸ್ನಾನ ಮಾಡಿ ಆ ಜಲತರ್ಪಣ ಸೇವಿಸಿದಾಗ, ತೀರ್ಥ ತರ್ಪಣ ಸೇವಿಸಿದಾಗ, ಆ ಸೂಕ್ಷ್ಮಾಣು ರೂಪದಲ್ಲಿ ಆ ಹಿರಿಯರು ಒಳಗಡೆ ಹೋಗಿ ಆ ಹಿರಿಯ ಮಹಾಪ್ರಣವ ಶಕ್ತಿಗಳು, ಪಿತೃದೇವತೆಗಳ ಆಶೀರ್ವಾದದಿಂದ ಹೋಗಿ ನಮಗೆ ಆ ಗರ್ಭ ಸಂಸ್ಕಾರ ಆದಾಗ, ಗರ್ಭದಾನ ಆದಾಗ, ಕ್ಷಮಿಸಿ, ಅಲ್ಲೊಂದು ಪಾವನ ಪುರುಷೋತ್ತಮ ಹುಟ್ಟುತ್ತಾನೆ ಅನ್ನೋ ಒಂದು ಮಾತು. ಅದಕ್ಕೆ ನಮ್ಮ ಹಿರಿಯರ ಕುಟುಂಬಗಳು ನೆಮ್ಮದಿಯಾಗಿರ್ತಿದ್ವು. ಅಲ್ಲಿ ತುಂಬಾ ದೊಡ್ಡಿರ್ತಿರ್ಲಿಲ್ಲ, ತುಂಬಾ ದೊಡ್ಡ ಶ್ರೀಮಂತಿಕೆ, ಅಧಿಕಾರ ಇಲ್ಲ ಅಂದ್ರೂ ಕೂಡ, ಬಾ ನೋಡಿ, ಯಾರೋ ನೋಡೋ ಆ ಅಜ್ಜ ಇದ್ರಲ್ಲ, ಆತನ ಮೂತಿನೇ ಅದು. ಅವ್ರು ದೇವಸ್ಥಾನ ಕಟ್ಸಿದ್ರಲ್ಲ, ಇವನ್ ಕೈಲೂ ಆಗುವಂತ ಒಂದು ರೇಖೆ ಇದೆ, ಗರುಡ ರೇಖೆ ಇದೆ, ಆ ಸರ್ಪರೇಖೆ ಇದೆ, ಪದ್ಮರೇಖೆ ಇದೆ. ಎಲ್ಲ ಮಾತು, ಆ ನುಡಿ, ನೋಟ ಎಲ್ಲ ಈ ಮಗು ವಂಶೋದ್ಧಾರಕ ಆಗ್ತಾನೆ ಕಣೋ, ಇಂಥವ್ರೊಬ್ರು ಹುಟ್ಟಿದ್ರು ಅನ್ನತಕ್ಕಂಥದ್ದು ಅಂಥವ್ರು ನಮಗ್ ಸುತ್ತಿರ್ತಾರೆ. ಅದಕ್ಕೆ ಹೊಸದಾಗಿ ಮದುವೆಯಾದಾಗ ನವದಂಪತಿಗಳನ್ನ ತೀರ್ಥಕ್ಷೇತ್ರಗಳಿಗೆ ಕಳಿಸ್ಬೇಕು. ತುಂಬಾ ಜನ ಗೊತ್ತಿಲ್ಲ, ಇವತ್ತು ಹನಿಮೂನು, ಲೊಟ್ಟು ಲೊಸ್ಕು ಎಲ್ಲೆಲ್ಲೋ ಕಳಿಸ್ತಾರೆ. ಅಲ್ಲ, ಏನಕ್ಕೆ ಮದುವೆ ಮಾಡೋದು? ಧರ್ಮಬದ್ಧ ಕಾಮ ಹಂಚಿಕೆ, ಅಲ್ಲೊಂದು ಸಂತಾನೋತ್ಪತ್ತಿ, ಅಲ್ಲೊಬ್ಬ, ಏನಕ್ಕೆ ನಾವು ಮದುವೆ ಆಗ್ಬೇಕು? ಮತ್ತೆ ಧರ್ಮಬದ್ಧ ಕಾಮವನ್ನು ಹಂಚಿಕೊಳ್ಳಲು, ಆ ದುಡ್ಡು, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಹಾಗೆ ನಮ್ಮ ಮನೆತನಕ್ಕೆ ಒಬ್ಬ ವಂಶೋದ್ಧಾರಕ ಬರಲು ಅನ್ನತಕ್ಕಂಥದ್ದು. ಈಗೆಲ್ಲ ಎಲ್ಲಿ ಮಕ್ಕಳೇ? ನೀವು ಕೇಳಿ ನೋಡಿ, ಯಾರಲ್ಲಾದ್ರೂ ಅಂಥದ್ದೊಂದು ಆ ಭಾವ, ಯಾರೋ ಪುರುಷ. ನಾನು ಇವತ್ತಿಗೂ ಒಂದು ಜಾತಕದ ನೆನಪು, ಹೆಸರು ಹೇಳೋಕೆ ಇಷ್ಟ ಇಲ್ಲ, ಲಕ್ಷ್ಮಿ ಅನ್ನತಕ್ಕಂಥದ್ದು ಎಂಡಾಗುತ್ತೆ. ಅವರ ಮಗನ ಜಾತಕದಲ್ಲಿ ಹೇಳಿದೆ, ಒಳ್ಳೆ ಭಾಗವತೋತ್ತಮ ಜಾತಕನಮ್ಮ ಇದು, ನಿನಗೆ ನೆಮ್ಮದಿ ಇಲ್ಲ ಲಕ್ಷ್ಮೀ ಪುಟ್ಟ, ಮೇಷದಲ್ಲಿ ಗುರು ಕಣೋ, ನಿನ್ನ ಮಗ ತುಂಬಾ ಬುದ್ಧಿವಂತ, ಯಾವುದೋ ಒಂದು ಗುರುವಿನ ಆಶೀರ್ವಾದ ಸದಾ ನೆರಳಾಗಿರುತ್ತೆ ಅಂದ್ರೆ ಆ ಮಗು ಮುಖದಲ್ಲಿ ನಾವು ಈಗಲೂ 1 ತಿಂಗಳಿಗೊಮ್ಮೆಯೋ 2 ತಿಂಗಳಿಗೊಮ್ಮೆಯೋ ಇಲ್ಲ 6 ತಿಂಗಳಿಗೊಮ್ಮೆ ಬಂದು ಮಾತಾಡಿಸ್ಕೊಂಡು ಒಂದು ಫಲತಾಂಬೂಲ ತಗೊಂಡು ಜಾತಕ ತನ್ನ ಮನೆಯವ್ರದ್ದು, ಕುಟುಂಬದವ್ರದ್ದು, ಈ ಥರದ್ದು ಇರುತ್ತೆ. ಹಾಗೆಯೇ ಮೊನ್ನೆ ಕೂಡ ಒಂದು ಜಾತಕ, ಮೀನ ಲಗ್ನ,
2ನೇ ಮನೆಯಲ್ಲಿ ಚಂದ್ರ ಕೇತು. ಎಸ್, 2012 ಅಂತ ನನ್ನ ನೆನಪು. ರೈಟ್. ಚಂದ್ರ ರಾಹು ಇಲ್ಲ ಚಂದ್ರ ಕೇತು. ಅಷ್ಟಮದಲ್ಲಿ ಶನಿ ರಾಹು. ಇವನು ಹುಟ್ಟುವಾಗ ಒದ್ದಾಡ್ಬಿಟ್ಟಿದೀಯ ವರಾಪುಟ, ತುಂಬ ಒದ್ದಾಡಿಸ್ಬಿಟ್ಟಿದಾನೋ. ನಿಂಗೆ ನಿಜವಾಗ್ಲೂ ಹೇಳ್ತೀನಿ, ಈ ಮಗು ಹೇಗೆ ಭೂಮಿಗೆ ಬಂದನೋ ಗೊತ್ತಿಲ್ಲ. ಅಷ್ಟಮದಲ್ಲಿ ಸೂರ್ಯ ಬೇರೆ ನೀಚ, ಶನಿ ರಾಹು ಗ್ರಹಣಸ್ಥ ಪ್ರಭಾವ. ಆದರೆ 3ನೇ ಮನೆಯಲ್ಲಿ ಚಂದ್ರ ವಿಶೇಷವಾಗಿ ಬಲವಾಗಿದ್ದಾನೆ, 4ನೇ ಮನೆಯಲ್ಲೂ ಗುರು ಬಲವಾಗಿದ್ದಾನೆ, 6ನೇ ಮನೆಯಲ್ಲೂ ಕುಜ ಬಲವಾಗಿದ್ದಾನೆ. ಆದರೆ 2ನೇ ಮನೆಯಲ್ಲಿರೋ ಕೇತು, ಅಷ್ಟಮದಲ್ಲಿರೋ ಶನಿ ರಾಹು ಈ ಮಗು ಭೂಮಿಗೆ ಬರುವಾಗ ಒದ್ದಾಡಿಸಿ ಬಂದಿದ್ದಾನೆ. ಏನೋ ಗಾಬರಿಲೇ ಎತ್ತಿದೆಯಾ ಮಗು ಅಂದರೆ 16ಕ್ಕೆಲ್ಲ ಮದುವೆ. ನೋಡಿ, 16ನೇ ವಯಸ್ಸಿಗೆ ಮದುವೆ, 18ನೇ ವಯಸ್ಸಿಗೆ ಮಗು. ಆಮೇಲೆ ಆಕೆಗೆ ಮದುವೆ ಬಗ್ಗೆಯೂ ಅವಗಾಹನೆ ಇಲ್ಲ, ಏನೋ ಒತ್ತಡ ಮಾಡಿ ಅಲ್ಲೊಂದೇನೋ ಒಂದು ಮದುವೆ. ಅಲ್ಲದೆ ಈತನ ತಂದೆಗೆ ದೋಷವಿದೆಯಮ್ಮ. ಇದೇ ಗುರುಗಳೇ, ಈಸ್ ಗಾಟ್ ಸಮಥಿಂಗ್, OCD ಪ್ರಾಬ್ಲಮ್, ಏನೇನೋ ಇದೆ. ಇವತ್ತಿಗೂ ಅವ್ರು ಮನೆಗೊಂದು ಭೂಷಣ ಅಲಂಕಾರವಾಗಿದ್ದಾರೆ ವಿನಃ ಇಲ್ಲ ಬದುಕು ಅನ್ನತಕ್ಕಂಥದ್ದು. ನೋಡಿ, 2-8 ಅದ್ಭುತವಾಗಿ ತೋರಿಸ್ಕೊಟ್ಟಿದೆ. ಸೂರ್ಯ ನೀಚ, ತಂದೆಗೆ ಬಲ ಇಲ್ಲ, ತಂದೆಯ ಪ್ರೀತಿ ಇಲ್ಲ, ತಂದೆಯಲ್ಲಿ ಶಕ್ತಿನೇ ಇಲ್ಲ, ಆತ್ಮಕಾರಕ ನೀಚ. ನಾನು ಹೇಗೆ ಮದುವೆ ಆದೆ ಗೊತ್ತಿಲ್ಲ ಗುರುಗಳೇ. ಮಗು ನನ್ನ ಹೊಟ್ಟೆಲಿ ಬಿದ್ದಿದ್ದು ನನಗೆ ಗೊತ್ತಿಲ್ಲ. ಐ ವಾಸ್ ಮೆಂಟಲಿ ನಾಟ್ ರೆಡಿ, ಫಿಸಿಕಲಿ ನಾಟ್ ರೆಡಿ, ಎಮೋಷನಲಿ ನಾಟ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಬಿಟ್ಟಿದೆ. ಅದು ಹೆಂಗೂ ಆಯ್ತು. ಆದರೆ ನಮ್ಮ ತಾಯಿ ಬಂದು ನನಗೆ ಮದುವೆ ಆಗಿ 9 ವರ್ಷ ಆದರೂ ಮಕ್ಕಳು ಹಾಕಿರ್ಲಿಲ್ಲಮ್ಮ, ನಿನಗೆ ಆಗ್ಬಿಡ್ಲಿ. ಗಂಡನ ಮನೆಯವರು ಬೇಡ, ಸ್ವಲ್ಪ ದಿನ ಸಮಯ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ಇಲ್ಲ ನೀನು ಮಾಡ್ಕೊಂಬಿಡು ಅಂತ. ಮಗು ಮಾಡಿಕೊಂಡು ನಾನು ನೋಡ್ಕೋತೀನಿ, ನೀನು ಓದ್ಕೊ ಅಂತ. ಆಮೇಲೆ BCom ಕಟ್ಟಿದೆ. ಫಸ್ಟ್ ಇಯರ್ BCom ಆಕೆಗೆ 18ನೇ ವಯಸ್ಸಿನಲ್ಲಿ ಮತ್ತೆ BCom ಕಟ್ಟಿ ಪಾಸ್ ಮಾಡ್ಕೊಂಡಿದ್ದೆ. ದೇವತೆ ಚಂದ್ರ ಉಚ್ಚುಂಗ ತಕಣೋ, ಇವನು ನಿನಗೆ ನಿಲ್ತಾನೆ. ಆದರೆ ಬುಧ ಕೂಡ ಅಷ್ಟಮದಲ್ಲಿ ಕುಳಿತಿರೋದನ್ನ ಸ್ವಲ್ಪ ಗಲಿಬಿಲಿ, ಅಮ್ಮ 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 ಎದ್ರು ಕೂತು. ತಂದೆ ನೋಡಿ, ಧೈರ್ಯಕ್ಕೆ ತಂದೆ ಇರಬೇಕು ಅಂತೀವಿ, ಧೈರ್ಯಕ್ಕೆ ತಂದೆ ಇಲ್ಲ. ಸೂರ್ಯ ನೀಚ, ಅಷ್ಟಮದಲ್ಲಿ ಸೂರ್ಯ, ರಾಹು, ಬುಧ, ಶನಿ ಬೇರೆ. ನೋಡಿ ಅಲ್ಲೊಂದು ತಮಾಷೆ, ಕರ್ಮಾಧಿಪತಿ ಅಲ್ಲಿ ಕುಳಿತಿದ್ದಾನೆ ಅಷ್ಟಮದಲ್ಲಿ. ಈ ಮಗುವಿನ ಜನನ ಆಕಸ್ಮಿಕ, ದೈವ ಪ್ರೇರಣೆ. ಆ ಶನಿಯನ್ನ 4ನೇ ಮನೆಯಿಂದ ಗುರು ನೋಡ್ತಿದ್ದಾನೆ. ಅಷ್ಟಮ ಅಜ್ಜಿ ನೋಡ್ಕೊಂಡಿದೆ, ತಾತ ನೋಡ್ಕೊಂಡಿದ್ದಾರೆ, ಆ ಮಗುಗೆ ನಿಲ್ಸಿದ್ದಾರೆ. ಅದೇ ನಮ್ಮ ಮಗು ಹೀಗೆ ಹುಟ್ಟಬೇಕು ಅನ್ನೋದು ನಾವು ತಯಾರಿ ಮಾಡ್ಕೋಬಹುದು ಮಕ್ಕಳೇ. ಇಂಥ ಮಗುವೇ ಹುಟ್ಟಬಹುದು ಅಂತ ನಾವು ತಯಾರಿ ಮಾಡ್ಕೋಬಹುದು. ನಾವು ಮಾಡ್ಕೊಳ್ಳಲ್ಲ. ಏನೋ ದೇಹ ಸಂಸರ್ಗ, ಮಗು ಒಂದು ಆಗ್ಬಿಟ್ರೆ ಸಾಕು. ಎಲ್ಲಿ? ಅದೇ ಹೇಳೋದು, ನಮ್ಮ ಹುಟ್ಟು ನಮ್ಮ ಕೈಯಲ್ಲಿಲ್ಲ. ಇನ್ನೆರಡನೇದು, ನಮ್ಮ ಸಾವಾದ್ರೂ ನಮ್ಮ ಕೈಯಲ್ಲಿದೆಯಾ? ಅದು ಇಲ್ಲ. ಯಾವಾಗ ಸಾಯ್ತೀವೋ, ಹೇಗ್ ಸಾಯ್ತೀವೋ, ಹೆಂಗ್ ಸಾಯ್ತೀವೋ. ಕೆಲವ್ರು ನೋಡ್ಬೇಕು, ಮೊನ್ನೆ ಒಬ್ರು ಬಂದು ಗೊಳು ಅಂತ ಅಳ್ತಿದ್ದಾರೆ. ಮ್ಯಾಚ್ ಮೇಕಿಂಗು. ಆ ಪುಟುತಾಯಿ 1993 91 ಇದೆ. ಆಶ್ಲೇಷ ನಕ್ಷತ್ರ ನೆನಪು. ಜಾತಕ ಹೊಂದಾಣಿಕೆ ಇಲ್ಲ, ಹೆಸರು ಬಲ್ಲ, ಆದರೆ ನವಾಂಶ ಹೊಂದಾಣಿಕೆ ಅದ್ಭುತವಾಗಿದೆ. ಭಯ ಬಿದ್ಬಿಟ್ಟಿದ್ಯಾ ತಾಯಿ, ಇಷ್ಟಪಟ್ಟಿರೋ ಹುಡುಗನ ಅಂತ ಹೇಳಿದೆ. ಗುರುಗಳೇ, ಆದ್ರೆ ಮನೆಯಲ್ಲಿ ಅಮ್ಮ ಜಾತಕ ತಗೊಂಡೋಗಿ ತೋರಿಸ್ಬಿಟ್ಟಿದ್ದಾರೆ. ನೋಡಿದ್ರೆ ನಮ್ಮಿಬ್ಬರು ಚೆನ್ನಾಗಿರಲ್ಲ, ಒಬ್ರು ಸತ್ತೋಗ್ತೀವಿ, ಹಿಂಗಾಗ್ತೀವಿ, ಹಾಳಾಗ್ತೀವಿ ಅಂತ ಬಿಕ್ಕಿ ಬಿಕ್ಕಿ ಆಳ್ತಿತ್ತು. ಸರಿ ಅಳು ಅಂತ ಸುಮ್ಮನಾದೆ. ಫೋನಲ್ಲಿ ಮಾತಾಡಿತ್ತು ಪುಟ್ಟ ಮಗು. ಒಂದು ಮಾತು ಕೇಳಿದೆ, ನಿಮ್ಮ ತಂದೆ ಹೇಗಿದ್ದಾರಮ್ಮ ಅಂತ. ಇಲ್ಲ ಗುರುಗಳೇ, ತೀರ್ಕೋಬಿಟ್ರು. ನಿಮ್ಮ ಅಮ್ಮನ್ನ ಕರ್ಕೊಂಡು ಬಾ, ನಾನು ಹೇಳ್ತಾನೆ. ತಾಯಿಗಿಲ್ಲದ ಮಾಂಗಲ್ಯ ಸುಖ ಮಗಳಿಗಿರ್ಲಿ. ಅದು ಇದು ಯಾರಂತಮ್ಮ ಸಾವನ್ನ ನೋಡಿರೋದು? ಸಾವಿನ ಬಗ್ಗೆ ಹೇಳೋಷ್ಟು ಶಕ್ತಿ ಸಾಮರ್ಥ್ಯ ನಮಗೆ ಕೊಟ್ಬಿಟ್ರೆ ನಾವು ದೇವರಾಗ್ಬಿಡ್ತೀವಿ. ಇಂಥವನ್ ಸಾಯ್ತಾನೆ, ಇಂಥ ಸಮಯಕ್ಕೆ ಅವೆಲ್ಲ ಇಲ್ಲ, ಅವೆಲ್ಲ ಹೇಳಲಿಕ್ಕೂ ಹೋಗಬಾರ್ದು. ನಮ್ಮ ವಿದ್ಯೆಯನ್ನ ಅಹಂಕಾರದಿಂದ ಪ್ರದರ್ಶಿಸಿದ ಹಾಗೆ. ವಿದ್ಯೆ ದೊಡ್ಡದು, ನಾವಲ್ಲ. ದಿಢೀರ್ ಜ್ಯೋತಿಷಿಗಳು ಕೆಲವರು ಆಗ್ಬಿಟ್ಟಿರ್ತಾರೆ, ಏನೇನೋ ಮಾತಾಡ್ತಿರ್ತಾರೆ, ಎಲ್ಲೆಲ್ಲೋ ಒಂದೊಂದು ಚಾನೆಲ್ ಅದು ಇದು ಅಂತ ಕುತ್ಕೋಬಿಟ್ಟು ಸಾವಿನ ಬಗ್ಗೆ, ರಾಜಕೀಯದ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಅನ್ನತಕ್ಕಂಥದ್ದು ಖಂಡಿತ ಆಗೋಲ್ಲ.
ಯಾವಾಗ ವಿದ್ಯೆಯನ್ನ ಪ್ರಚಾರಕ್ಕೆ ಬಳಸ್ಕೋತೇವೆಯೋ, ಮುಖ್ಯವಾಗಿ ಜ್ಯೋತಿಷ್ಯವನ್ನ ಎಲೆಯ ಮರೆಯ ಕಾಯಿಯ ಹಾಗೆ ಆ ಸಮುದ್ರ ದೇವಿಯ ಮುಂದುಗಡೆ ನಿಂತುಕೊಂಡು ನಾನೊಂದು ಅಣುವೂ ಅಲ್ಲ, ನೋನ್ ಇಸ್ ಅ ಡ್ರಾಪ್, ಅನ್ನೋನ್ ಇಸ್ ಅ ಓಷನ್ ಅಂತ ನಿಂತ್ರೆ ವಾಗ್ದೇವಿ ನುಡಿಸುತ್ತೆ. ಹೌದು, ಇದು ಪರಮ ಸತ್ಯ. ಮೊನ್ನೆ ಕೂಡ ಒಬ್ರು ಯಾವುದೋ ಒಂದು ಮದುವೆಗಳ ಸಮಾರಂಭವನ್ನ ನೋಡ್ಕೊಳ್ತಕ್ಕಂಥ ಹುಡುಗ, ನನಗೆ ಗೊತ್ತಿಲ್ಲ, ಬಂದಿದ್ದಾರೆ. ಗುರುಗಳೇ, ಒಂದು ಖುಷಿ ವಿಚಾರ ಹೇಳ್ಬೇಕು, ಹೇಳಪ್ಪ. ನಿಮ್ಮ ಹತ್ರ ಬಂದಾಗ ದಿಕ್ಕು ತೋಚದೆ ನಿಂತು ಬಿಟ್ಟಿದೆ, 7ನೇ ವಾರದಲ್ಲಿ ಪವಾಡ ಆಗಿದೆ ಅಂತ. ನನ್ನ ಕಣ್ತುಂಬ ನೀರು ನಾನಲ್ಲ, ಆ ವಾಗ್ದೇವಿ, ಈ ಹನುಮ, ಈ ನನ್ನ ರಾಮ ಉಪಾಸನೆ, ಈ ಗಣಪತಿ ಉಪಾಸನೆ, ದೇವಿ ಉಪಾಸನೆ ಖಂಡಿತ ನಂದಲ್ಲಪ್ಪ ಅಂತ ಎಲ್ಲ ಮಾತಾಡ್ತಾ, ಏನೋ ಒಂದು ದೊಡ್ಡ ಹೊಸ ಕಾರ್ಯಕ್ಕೆ ಕೈ ಹಾಕ್ಲಿಕ್ಕೆ ಏನೋ ಒಂದು ಮಾಡ್ತಿದ್ದೆ, ಈಗ ಸದ್ಯಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡ ಅಂದ್ರೆ, ಹೊರಗಡೆ ಮನೆ ಕಟ್ಟಬೇಕು ಅಂತ ಬೇಡಪ್ಪ ಅನ್ನೋಷ್ಟಲ್ಲಿ ಕರೆಂಟ್ ಹೋಯ್ತು. ನನ್ನ ಆಫೀಸಲ್ಲಿ UPS ಕೆಲಸ ಮಾಡ್ತಿಲ್ಲ, ಕೈ ಮುಗಿದು ಹೇಳ್ಬಿಟ್ಟೆ, ಹೇಳಿದ್ದೆಲ್ಲ ನಡೆದಿದ್ದೆಲ್ಲ ಇದು ಮುಟ್ಲೇಬೇಡ. ಇಲ್ಲ ಗುರುಗಳೇ, ಪ್ಲೀಸ್ ಗುರುಗಳೇ, ಏನು ಮಾಡಿದರೂ ನಾನು ಒಪ್ಪುವುದಿಲ್ಲ. ಹೇಳಿದ್ದೆಲ್ಲ ನಡೆದಿದ್ದೆ ಅಲ್ವಾ, ಇದು ಬೇಡ ಅಂದಾಗ ತೋರಿಸ್ಕೊಟ್ಟಿದೆ, ದಯಮಾಡಿ ಬಿಟ್ಬಿಡು, ಆಮೇಲೆ ನೋಡೋಣ, ಕಟ್ಟಿರೋ ಮನೆ ಬೇಕಾದ್ರೆ ನೋಡೋಣ, ಈಗ ಕೈ ಹಾಕ್ಬೇಡ. ವಿಧಿಯ ಶಕ್ತಿ, ವೈದಿಕ ಶಕ್ತಿ, ನಮಗ್ ಭಯ ಉಂಟು, ನಿಮಗಿಂತಲೂ ನನಗೆ ಭಯ. ಅದಕ್ಕೆ ಬರಬೇಡಿ, ಗುಂಡಿಗೆ ಗಟ್ ಮಾಡ್ಕೊಂಡು ಬನ್ನಿ, ಮಾಡಬೇಡಿ ಅಂದಾಗ ಮಾಡಬೇಡಿ, ಸುಮ್ಮನಿರಿ. ಈಗ ಜ್ವರ ಅಂದಾಗ ಸುಮ್ಮನಿರಿ, ದೈಹಿಕವಾಗಿ ಬಲ ಇಲ್ಲ ಸುಮ್ಮನಿರಿ, ಮಾನಸಿಕವಾಗಿ ಬಲ ಇಲ್ಲ ಸುಮ್ಮನಿರಿ, ಗುರುಬಲವೂ ಇಲ್ಲ ಸುಮ್ಮನಿರಿ, ದೈವ ಬಲವೂ ಇಲ್ಲ ಸುಮ್ಮನಿರಿ ಅಂತ ಹೇಳ್ತಾರೆ. ಯಾರೋ ಕೆಲವ್ರು ಹೇಳ್ಬಿಟ್ಟಿದ್ದಾರೆ, ಆ ಮಗು ಬಿಕ್ಕಿ ಬಿಕ್ಕಿ ಹೇಳ್ತಿದ್ದೆ, ಯಾರಮ್ಮ ಪುಣ್ಯಾತ್ಮ. ಅಲ್ಲ ತಾಯಿ, ಶಾಸ್ತ್ರಬದ್ಧ, ಕುಟುಂಬ ಬಿದ್ದ, ಜಾತಿ ಧರ್ಮ ಎಲ್ಲಾ ಲೆಕ್ಕಾಚಾರ ಹಾಕಿ ಹಿರಿಯರು ಹಾಕಿ ಇಟ್ಟಂತ ಪಂಕ್ತಿ, ಸಾವಿರಾರು ಮಂದಿ ಆಗಮಶಾಸ್ತ್ರ ಪ್ರಕಾರವಾಗಿ ನಿಂತು, ವೈದಿಕ ಶಾಸ್ತ್ರ ಪ್ರಕಾರವಾಗಿ ನಿಂತು ಮದುವೆ ಮಾಡಿಸಿದ ನಿನ್ನ ತಾಯಿಗೆ ವೈಧವ್ಯ ಬಂದ್ಬಿಟ್ಟಿದೆ, ಯಾಕೆ ನಿಲ್ಲಿಸ್ಲಿಲ್ಲ ಅಂತೆ? ನಮ್ಮ ತಾಯಿಗೆ ಬುದ್ಧಿ ಇದೆಯಾ? ತನ್ನ ಜೀವನದಲ್ಲೇ ಬಿರುಗಾಳಿ ಬೀಸಿದ ಮಗಳ ಜಾತಕದಲ್ಲಿ ಒಂದ್ ಸ್ವಲ್ಪ ಸಮಯ ತಗೊಳ್ಳೋಣ. ಬೇರೆ ಏನಾದ್ರು, ಸೀತಾರಾಮರ ಜಾತಕ 36 ವನವಾಸ ತಪ್ಪಿಸ್ಲಿಕ್ಕಾಗ್ಲಿಲ್ಲ. ಜಾಬಾಲಿ ಮಹರ್ಷಿಗಳು, ನೆನಪಿಟ್ಕೊಳ್ಳಿ, ಅವರು ದೇವರನ್ನೇ ನಂಬೋರಲ್ಲ, ಅವ್ರು ಬೇರೆ ಏನನ್ನೋ ನಂಬತಕ್ಕಂಥವ್ರು, ವಿಧಿಯ ನಂಬತಕ್ಕಂಥವರೇ ಅಲ್ಲ. ಅವರು ಬಂದು ಹೇಳ್ತಾರೆ ರಾಮರಿಗೆ, ಇದೇನೋ ತಲೆ ಕೆಟ್ಟಿದ್ಯಾ ನಿನಗೆ, ಇದನ್ನೆಲ್ಲ ಸೆಂಟಿಮೆಂಟಲ್ ಫುಲ್ ತರ ಕುತ್ಕೊಂಡಿದ್ದ, ಬಾಬಾ ರಾಜ್ಯಭಾರ ಮಾಡು ಅಂತಾರೆ. ಇವರೆಲ್ಲ ವೈದಿಕವಾಗಿ ಹೇಳ್ತಾರೆ. ಅಹಲ್ಯದಿಂದ ಹಿಡಿದು, ಭರತರಿಂದ ಹಿಡಿದು, ವಸಿಷ್ಠರಿಂದ, ಕುಲಗುರುಗಳಾದ ವಸಿಷ್ಠರಿಂದ ಹಿಡಿದು ಕಡೆಗೆ ಇವ್ರನ್ನು ಕರ್ಕೊಂಡು ಬಂದಾಗ ಇವ್ರು ಬೇರೆ ರೀತಿ ಹೇಳ್ತಾರೆ. ಇನ್ನು ಯಾವ ಕಾಲದಲ್ಲಿ ಇದೆಯಾ ನೀನು? ಇದೆಲ್ಲ ನಡೆಯೋದೆ, ಹುಟ್ಟು ನಿಜ, ಸಾವು ನಿಜ, ಆಗಬೇಕಾಗಿರೋ ಕಾರ್ಯ ಉಂಟು. ನಮ್ಮಪ್ಪ ಹೇಳ್ದ, ಓದ ಅವನಿಗೆ ಕರೆದಿದ್ದಾನೆ ತಾನೆ ಅಂತ. ರಾಮರು ಬರೋಲ್ಲ, ಪಿತೃವಾಕ್ಯ ಪರಿಪಾಲಕ ನಾನು, ಅಪ್ಪನ್ಗೆ ಹೇಳಿದ್ದಾಯ್ತು, ನಾನು ಬಂದಾಯ್ತು, ಮುಗಿಸ್ಕೊಂಡು ಬರ್ತೀನಿ, ಎಲ್ಲೂ ಹೋಗಲ್ಲ, ಬಂದು ನಾನು ಬೇಕಾದ್ರೆ ರಾಜ್ಯಭಾರ ಮಾಡ್ತಾನೆ, ನಾನು ಅದಲ್ಲ ಅಂತ. ರಾಮರ ಇಚ್ಛಾಶಕ್ತಿ ಬೇರೆ ಬಿಡಿ. ಹೌದು, ಅಂತಹ ಸೀತಾರಾಮರ ಜೊತೆಲಿ ಇರ್ಲಿಲ್ಲ. ಶ್ರೀನಿವಾಸ ಪದ್ಮಾವತಿ 36 ಮಕ್ಕಳೇ. ದೈವ ಜಾತಕಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅದಕ್ಕೆ ತೋರಿಸ್ಕೊಟ್ಟಿರೋದು. ದೈವವೇ ಒಂದು ರೂಪವೆತ್ತಿ ಬಂದು ಮದುವೆಯಾಗಿ ಜೊತೆಲಿಲ್ಲ. ಅಮ್ಮ ಒಂದು ಕಡೆ ಕಲ್ಲಾಗಿ ನಿಂತು ಬಿಟ್ಟ ನನ್ನ ಶ್ರೀನಿವಾಸ, ಕಲಿಯುಗದ ಪ್ರತ್ಯಕ್ಷ ದೈವ ಅನ್ನತಕ್ಕಂಥದ್ದು. ಅಂಥದ್ರಲ್ಲಿ ನಮ್ಮ ಮದುವೆಗಳಿಗೆ ಇದು ಯಾರೋ ಒಂದು ಡೋಂಗಿ ಬಾಬಾ, ಡೋಂಗಿ ಮನುಷ್ಯ ಹೇಳ್ಬಿಟ್ಟ ಸತ್ತೋಗ್ಬಿಡ್ತಾರೆ ಅಂತ ಅದಾಗ್ಬಿಡ್ತಾರೆ. ನಿಮಗೆ ಇಷ್ಟ ಇಲ್ಲ ಮದುವೆ ಮಾಡೋಕೆ ಹೇಳಿ, ನಿಮಗೆ ಆ ಹುಡುಗ ಇಷ್ಟ ಇಲ್ಲ ಅಂತ ಹೇಳಿ, ನಾನು ಹೋಗ್ತೇನೆ. ಯಾರೋ ಈ ಅರ್ಧಂಬರ್ಧ ಬೆಂದಿರ್ತಕ್ಕಂಥ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ಆ ಮಾತನ್ನು ಸೇರಿಸ್ಕೊಂಡು ಮಕ್ಕಳ ಮನಸ್ಸನ್ನ ಕೆಡಿಸಿ, ಹಾಳು ಮಾಡಿ, ಹುಳ ತುಂಬಿಸಿ ಕಾಯೋಣಂತೆ. ಅದನ್ನೇ ನಾನು ಹೇಳ್ತಿರೋದು. ಸಾವು ಕೂಡ ನಮ್ಮ ಕೈಯಲ್ಲಿಲ್ಲ, ಆಯ್ತಾ? ನೀವು ಮಾಡೋದು ಪೂಜೆ ಇಲ್ಲ. ಭಗವಂತ ಹೇಳಿದ್ನ ನಾನು ಬಂದು ಕಾವಲ್ ನಿಂತ್ಕೊತೀನಿ ಅಂತ, ಅದು ಬೇರೆ. ಭಗವಂತನ ಹತ್ರ ನಾವು, ನನಗೆ ಇದು ಕೊಟ್ರೆ ನಿನ್ಗೆ ಇದು ಕೊಡ್ತೀನಿ, ಇದು ಕೊಟ್ಟರೆ ಅದು ಕೊಡ್ತೀನಿ. ನಾವಾಗ ಹೋಗಿರೋದು ಭಗವಂತನ ಹತ್ರ, ಇದು ಕೊಡ್ತೀನಿ, ಇದು ಮಾಡ್ತೀನಿ, ಈ ಸೇವೆ, ಊರಳ ಸೇವೆ, ಕಡಲೆಕಾಳು ಸೇವೆ, ಮಾಲೆ ಸೇವೆ, ಕಿರೀಟ ಸೇವೆ. ಒಬ್ರು ಕಿರೀಟ ಕೊಟ್ಟವ್ರು ಎಲ್ಲರಿಗೂ ಹೋಗಿ ಬಂದ್ರು ಅಂತ ಗೊತ್ತಿದ್ಯಾ ನಿಮಗೆ? ಆ ತರದ್ದು ಒಂದು ಸುಮಾರು 100 ನಿದರ್ಶನಗಳನ್ನ ಕೊಟ್ಟಿದ್ದಾನೆ. ಒಬ್ರಿಗೆ ಹೇಳಿದ್ದಾನೆ, ನೀವು ಗೆಲ್ಲುವುದಿಲ್ಲ, ಸುಮ್ಮನೆ ದುಡ್ಡು ಬೋಲೋ, ಇದೇ ನಿಜ, ಗುಂಡಿಗೆ ಇದ್ರೆ ನಿಂತ್ಕೊಳ್ಳಿ, ನಿಮ್ ಇಷ್ಟ ಬಿಡಿ ಅಂತ ಹೇಳಿದೆ. ನಾವು ರಾಜಕೀಯದಲ್ಲಿ ಇರೋದೇ ಇದಕ್ಕೆ ಗುರುಗಳೇ, ಇದಕ್ಕೆ ಹೋಗ್ತೀವಿ, ಸೋಲು ಗೆಲ್ಲುವ ಆಮೇಲೆ ಪ್ರಯತ್ನ ಮಾಡೇ ಬಿಡ್ತೀವಿ. ಘೋರಾತಿ ಘೋರವಾಗಿ ಸೋಲೋದಲ್ದೆ ಅವಮಾನ ಬೇರೆ ಪಡ್ತೀರಿ ಅಂತ ಹೇಳಿದೆ.
ಆ ಮೂರೂ ನಡೀತು. ಆ ವ್ಯಕ್ತಿಗೆ ಬಂದ್ ಕಣ್ಣಲ್ಲಿ ನೀರು ಹಾಕೊಂಡು ತುಂಬಾ ಅವಮಾನ ಆಗೋಯ್ತು. ನಮ್ಮವರೆಲ್ಲ ಬೆನ್ನಿಂದ್ಗಡೆ ಚೂರ ಹಾಕಿದ್ರು. ಆವತ್ತೇ ಹೇಳಿದೆ ಮಾಡಬೇಡಿ ಅಂತ. ಕೇಳಿದ್ರ ಅವರಾಗಿದ್ದಕ್ಕೆ ತಟ್ಕೊಂಡ್ರು. ಕಣ್ಣಲ್ಲಿ ನೀರು ಹಾಕಿದ್ರು. ಇನ್ನೊಂದು ಮಾರಿ ನೋಡೋಣ ಗುರುಗಳೇ ಅಂದ್ರು. ನೀವು ತಟ್ಕೋತೀರಾ? 10 ರೂಪಾಯಿ ಹೋದ್ರೆ ತಟ್ಕೊಳಲ್ಲ. 10 ರೂಪಾಯಿಗೆ ನೀವು ತಟ್ಕೊಳಲ್ಲ. ಅದಕ್ಕೆ ಹುಟ್ಟು, ಸಾವು, ಮದುವೆ ಇವುಗಳು ನಮ್ಮ ಅಂಕೆಯಲ್ಲಿಲ್ಲ. ಮದುವೆ ಕೂಡ ಯಾರ್ಯಾರನ್ನು ನಾವು ಒಪ್ಪಿರೋಲ್ಲ. ನನ್ನ ಆಚಾರ್ಯರ ಕುಟುಂಬದಲ್ಲಿ ನೋಡಿದಾನೆ. ಎಂಥ ದೊಡ್ಡ ಕುಟುಂಬ ಗೊತ್ತಾ? ಎಂಥ ದೊಡ್ಡ ವೈದಿಕ ಕುಟುಂಬ ಗೊತ್ತಾ? ಮನೆ ಕೆಲಸದವನೊಂದಿಗೆ ಅವರ ಮಗಳು ಓಡೋಗೋದಿರ್ಲಿ, ಹಾಳು ಬುದ್ಧಿ ನೋಡಿ ಅವರ ಅವಮಾನ ಅನುಭವಿಸ್ಬೇಕು ಅಂತ ಮನೆ ಎದುರುಗಡೆಯೇ ಬಂದು ಮಗಳಾದವಳೆ ಶತ್ರುವಾಗಿ ಮನೆ ಕೆಲಸದ ಜೊತೆ ಓಡೋಗಿ ಬಂದು ಎದುರುಗಡೆ ಮನೆ ಮಾಡ್ಕೋತಾಳೆ. ಕುಲನಾಶಕಿ, ಸತ್ಯವಾಗ್ಲೂ ಹೇಳ್ತಾನೆ, ಕುಲನಾಶಕಿ. ಆ ಮನೇಲಿ ಒಂದ ಸಾವು. ನೇಣಿಗೆ ಇರ್ತಾರೆ ಒಬ್ರು ಬಾವಿಲ್ ಬೀಳ್ತಾರೆ, ಒಬ್ರು ಹುಚ್ಚಿ ಆಗ್ತಾರೆ. ಹೇಳಬಾರ್ದು ಮಕ್ಕಳೇ, ತಪ್ಪಿಸಲು ಆಗೋಲ್ಲ. ಅದರಿಂದ ಸುಮ್ಮನೆ ಈ ತರ ಹಾಕ್ಬೇಡಿ. 13ರ ಸಂಖ್ಯೆಯಲ್ಲೂ ಕೂಡ ಈ ತರದ ಕೆಲವೊಂದು ಬಿರುಗಾಳಿಗಳು ದಿಢೀರ್ ಬೀಸುತ್ತೆ. ನಿಮ್ಮನ್ನ ಮನೆಯವರು ಒತ್ತಡ ಹಾಕಬಹುದು, ಮಾಡ್ಕೊಂಡ್ಬಿಡು, ಒಳ್ಳೆ ಸಂಬಂಧ ಕಾಯೋಣ, ಏನಾಗ್ಬಿಡುತ್ತೆ. ರಾಜಸಿಂಹಾಸನಾಧೀಶ್ವರ ಏನು ನಿಮಗೆ ಹುಟ್ಟು ಮೊಮ್ಮಗು ಬಂದು ಈಗಲೇ ಸಿಂಹಾಸನ ಹತ್ತುಬಿಟ್ಟು ಈ ದಂಡಯಾತ್ರೆ ಭರತ ಚಕ್ರವರ್ತಿ, ಎಂಥ ಚಕ್ರವರ್ತಿನೂ ಇಲ್ಲ, ಯಾರು ನೆನಪಿಲ್ಲ. ನಮ್ಮ ಭರತ ಖಂಡದ ಇತಿಹಾಸವೇ ಗೊತ್ತಿಲ್ಲ. ಏನು ನೀವು ದೊಡ್ಡ ಪಾಳೆಗಾರ ವಂಶಸ್ಥರುಗಳು ಅಂತ ನೋಡ್ಬೇಕು. ಒಂದು ತಾಯಿ ವೆರಿ ಗುಡ್ ರೇಡಿಯಾಲಜಿಸ್ಟ್. ಆ ಮಗು ಬಿಕ್ಕು ನನ್ಗೆ ಯಾರು ಇಲ್ಲ, ನನ್ಗೇನು ಇಲ್ಲ, ಅದಕ್ಕೆ ತಳ್ಬಿಡೋಣ. ನಾನು ನೇರ ಹೇಳಿದೆ, ನೀವು ನಂಬಲ್ಲ, ಬೇಜಾರಾಗುತ್ತೆ ನನ್ನ ಈ ಮಾತು ನಿಮ್ಗೆ ಕೇಳಿದ್ರೆ. ನೋಡವ್ವ, ನಿನ್ಗಂತ ಸಂಕಟ ಇತ್ತು ಅಂದ್ರೆ ನೀರಿನ ಬಾವಿಗೆ ಧುಮುಕ್ ಬಿಡು ಹೋಗು ಅಂತ ಹೇಳಿದೆ ನಾನು. ಇಲ್ಲ ನುಗ್ಗೆ ಮರಕ್ಕೆ ಹಾಕೋಬಿಡು ಹೋಗು ಅಂತ. ಏನ್ರಿ ನಮ್ಮ ಮಕ್ಕಳು ಬದುಕು, 13ರ ಬದುಕು ಹೀಗೆ ದಿಢೀರಂತ ಈ ತರ ತಾಯಿ ಒತ್ತಡನೋ, ತಂದೆ ಒತ್ತಡನೋ, ತಂದೆ ಸತ್ತೋಗಿ ಒಂದು ವರ್ಷದೊಳಗಡೆ ಮಾಡ್ಬಿಡ್ಬೇಕು. ಅಲ್ಲ, ಏನೂ ಇಲ್ಲ ಸಿಗಲಿಲ್ಲ, ಅದಕ್ಕೆ ಯಾರನ್ನೂ ಕಟ್ಬಿಡೋಣವಾ? 3 ವರ್ಷ ಇಲ್ಲ ಪರವಾಗಿಲ್ಲ, ಏನೂ ಆಗೋಲ್ಲ. ನಮ್ಮ ಮಗುವಿನ ಆನಂದದ ಮುಂದುಗಡೆ ಆ ತರದ ಬಿರುಗಾಳಿ ತಟ್ಟೆಲಿ ತಂದಿಡ್ಬೇಡಿ. 13ರ ಸಂಖ್ಯೆಯಲ್ಲಿರೋರ್ಗೆ ಈ ತರದೊಂದು ಗಲಿಬಿಲಿಗಳ ಮದುವೆ, ಗಲಿಬಿಲಿಗಳ ಒಂದು ಕನ್ಫ್ಯೂಷನ್, ಒತ್ತಡ, ಯಾರೋ ಒಂದು ಇನ್ಫ್ಲೂಯೆನ್ಸ್ ಬಂದ್ಬಿಟ್ಲು. ದುಡುಕ್ಬೇಡಿ, ಟೇಕ್ ಎ ಟೈಮ್, ಸಮಯ ತಗೊಳ್ಳಿ, ಏನಾಗಲ್ಲ. ಮನಸ್ಸು ಅರ್ಥ ಮಾಡ್ಕೊಳ್ಳಿ. ಆ ಮಾಗಲಿ ಅರೇ ನಟಿ ಶ್ರೀದೇವಿ 13 ನಾನು ನೋಡಿದ್ದೇನೆ. 13ರ ಪ್ರಭಾವದ ಎಂತೆಂಥ ವ್ಯಕ್ತಿಗಳ ಜಾತಕ ನಾನು ನೋಡಿದ್ದೇನೆ, ಬಿರುಗಾಳಿಗಳು ನಾನು ನೋಡಿದ್ದೇನೆ. ನಾನು ಹೇಳೋಕೆ ಸಂಕೋಚ. ನನ್ನ ವಿದ್ಯೆ ದೊಡ್ಡದು, ತುಂಬಾ ದೊಡ್ಡವ್ರಿಗೆ ಈ ತಾಯಿ ವಾಗ್ದೇವಿ ನುಡಿಸಿದೆ. ಹೆಸರು ಹೇಳ್ಕೊಳ್ಬಾರ್ದು ನಾವು. ಇನ್ನೊಬ್ರು ಅವ್ರ ಪಾಪ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಆ ಸ್ಥಾಯಿಗೆ ಬರ್ಲಿಕ್ಕೆ. ಎಸ್, ನಂಬರ್ 1 ಸೂಪರ್ ಸ್ಟಾರ್ಗೂ ಹೇಳಿದ್ದಾನೆ, ನೇರವಾಗಿ ಹೇಳಿದ್ದಾನೆ. ರೆಕಾರ್ಡ್ ಇದೆ, ಹೇಳೋಕೆ ಇಷ್ಟ ಇಲ್ಲ. ರೆಕಾರ್ಡ್ ಇಸ್ ದೇರ್. ಇವತ್ತಿಗೂ ವಾಹಿನಿಯಲ್ಲಿ ರೆಕಾರ್ಡ್ ಇದೆ, ತೋರಿಸ್ಬಲ್ಲೆ. ಬೇಕಾದ್ರೆ ತಪ್ಪಿಸ್ಲಿಕ್ಕಾಗ್ಲಿಲ್ಲ. ಲೆಜೆಂಡ್ ಆಗ್ತೀರಾ ಸರ್, ಇಂಟರ್ನ್ಯಾಷನಲ್ ಮಟ್ಟದ ಹೆಸರು. ಎಲ್ಲೋ ಇರ್ತೀರಂದ್ರೆ ಆ ಮಗು ಅವತ್ತು ಕೊರಗಿದ್ ನನಗೆ ಗೊತ್ತಿದೆ, ಆ ಹೆಣ್ಣು ಮಗು ಕೊರಗಿರೋದು ನನಗೆ ಗೊತ್ತಿದೆ. ಇದಿಲ್ಲಮ್ಮ, ನೀನ್ ಏನ್ ಮಾಡಿದ್ರು ಈ ವ್ಯಕ್ತಿ ಇಲ್ಲ ಅಂತ ಹೇಳಿದನು. ಇನ್ನೊಂದು ಸೂಪರ್ ಸ್ಟಾರ್ ಸಿಕ್ಕಿಲ್ಲ, ಇನ್ನೂ ಮದುವೆ ಆಗಿಲ್ಲ. ಹೇಳೋದ್ ಬೇಕಿಲ್ಲ, ಹೇಳಬಾರದು ನಾವು. ತುಂಬಾ ರಾತ್ರಿ ಆಗ್ಲು ಅವ್ರು ಕಷ್ಟಪಟ್ಟಿದ್ದಾರೆ. ಅವರ ಯೋಗ್ಯತೆ, ಯೋಗ ಎರಡೂ ಸಂಪಾದಿಸ್ಕೊಂಡಿದ್ದಾರೆ ಆ ಮಕ್ಕಳು. ಗರ್ವ ಇದೆ ನನಗೆ ಅಂಥವ್ರ ಜಾತಕ ನೋಡಿದ್ದೇನೆ ಅಂತ. ಎಲ್ಲೆಲ್ಲೋ ಹೇಳ್ಕೊಂಡು ನಾನು ಯಾರಿಗೆ ಹೇಳ್ದೆ ಗೊತ್ತಾ, ನಾನು ಇವ್ರಿಗೆ ಹೇಳ್ದೆ ಗೊತ್ತಾ, ನಾನು ಇವ್ರಿಗೆ ಈ ನಂಬರ್ ಇಟ್ಕೊಟ್ಟೆ ಗೊತ್ತಾ, ಇವ್ರಿಗೆ ಈ ಕಂಪ್ನಿ ಹೆಸರು ಇಟ್ಕೊಟ್ಟೆ ಗೊತ್ತಾ? ಇಲ್ಲ. ನಮಗೆ ಇನ್ನೊಬ್ರಿಗೆ ದಾರಿ ತೋರ್ಸೋದು ಗೊತ್ತಿದೀವನೇ ನಮಗ್ ಗೊತ್ತಿಲ್ಲ. ನನ್ನ ಮಗು ಹೆಸರಿಗೂ ಕೂಡ, ನನ್ನ ಮನೆ ಮಕ್ಕಳ ಹೆಸರು ಕೂಡ ನಾನಿಲ್ಲ. ದೈವಿಚ್ಛೆ ಅಂತ ನಿಂತಿದ್ದೇನೆ. ದೈವ ನಿಂತಿದೆ ನನ್ನ ಜೊತೆ. ನನಗೆ ಗೊತ್ತಿದೆ ದೈವದ ಬಲ, ನನ್ನ ಗಂಗಮ್ಮನ ಬಲ, ನನ್ನ ಕಾಮಾಕ್ಷಿಯ ಬಲ, ನನಗೆ ಗೊತ್ತಿದೆ ನಿಮ್ಮ ಪ್ರೀತಿಯ ಬಲ, ನನಗೆ ಗೊತ್ತಿದೆ ನನ್ನ ಧರ್ಮಪತ್ನಿಯ ಒಂದು ಸಂಕೇತ ಬಲ, ನನಗೆ ಗೊತ್ತಿದೆ ನನ್ನ ಅಮ್ಮನ ಬಲ, ನನ್ನ ಗುರುಗಳ ಬಲ ಇದೆ. ಅದರಿಂದ 13ರಲ್ಲಿ ಹುಟ್ಟಿರೋರು ಸ್ವಲ್ಪ ತುಣುಕು ಗೊತ್ತಾಗಲ್ಲ ಮಕ್ಕಳೇ. ನೀವು ರಾಹು ಪ್ರಭಾವ, ಗುರು ಪ್ರಭಾವ, ಸೂರ್ಯ ಪ್ರಭಾವ, ರಾಜಸಭಾವ, ತುಂಬಾ ಒಳ್ಳೆತನ, ತುಂಬಾ ದುರುಪಯೋಗಗಳು ತುಂಬಾ ನಡೆದಿರುತ್ತೆ. ಮುಖ್ಯವಾಗಿ ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ಮಾತ್ರ ತುಂಬಾ ಎಚ್ಚರಿಕೆಯಿಂದಿರಿ. ಡೋಂಟ್ ರಶ್, ಏನಾಗಲ್ಲ.
ಖಂಡಿತ 13ರಲ್ಲಿ ಹುಟ್ಟಿರೋರು ಯಾರ್ಯಾರು ಮದುವೆ ಆಗಿರ್ತಿರೋ ಖಂಡಿತ ಕಮೆಂಟ್ ಬಾಕ್ಸ್ ತುಂಬೋಗಿರುತ್ತೆ ನೋಡಿ. ಇವತ್ತು ಆಗಿದೆ ಗುರುಗಳೇ, ಈ ತರದ್ದಾಗಿದೆ ಗುರುಗಳೇ. ಹೌದು, ಕಣ್ಣಿಗೊಂದು, ಕಾಲಿಗೊಂದು, ಕೈಗೊಂದು, ನಿಮಿಷಕ್ಕೊಂದು, ಗಂಟೆಗೊಂದು, ವಾರಕ್ಕೊಂದು, ತಿಂಗಳಿಗೊಂದು, ಏನೇನೋ ತರಗೆಲೆ ತರ ಹಾರಿರುತ್ತೆ. ಎಂತ ಅಂದವಮ್ಮ ಅಂತ ನಾನು ಒಬ್ಬ ಹಿಂಗೆ ಈ ತರ ಅಂತ ನನ್ನನ್ನ ಹಿಂಗೆ ಗುರುಗುಜಿ ಬುಜ್ಜಿ ತರ ಇದ್ದೀರಾ, ಇಷ್ಟು ಇದ್ವಾ ಅಂತ ಹೇಳ್ಬಿಟ್ಟು ಆ ಏರ್ಪೋರ್ಟ್ ಅಲ್ಲಿ ಆ ತಾಯಿ ಜೀವ ನಾನು ಇವತ್ತಿಗೂ ಮರ್ತಿಲ್ಲ. ನನ್ನ ಕೈ ಮಾತ್ರ ಇದು ಮುಟ್ಟಿದ್ದೆ. ಅಮ್ಮ, ದೇವರು ನಿನ್ನ ನಿಂತು ಕೆತ್ತಿದ ನಮ್ಮ ಬ್ರಹ್ಮದೇವ. ತಾಯಿ ವಾಗ್ದೇವಿಯೂ ಇದೆ, ಕಳಾದೇವಿ ಇದೆಮ್ಮ. ಜೀವನ ತುಂಬಾ ನೊಂದ್ಬಿಟ್ಟಿದ್ಯಾ ತಾಯಿ ಅಂತ ಕಣ್ ತುಂಬಾ ನೀರಿತ್ತು. ಹೀಗೆ ತಿಳ್ಕೊಂಡು ಏನೂ ಗೊತ್ತಿಲ್ಲದಿದ್ದಾಗ ಈಗ ಅಂದಿದ್ದು ನೋಡಿದ್ದೇನೆ. ಇವತ್ತ ಆ ತಾಯಿ ಇಲ್ಲ. ಚಲ್ತೆ ಎಲ್ಲ ತುಂಬಾ ನೋವುಗಳಾಗುತ್ತೆ. ಅದಕ್ಕೆ ಹೇಳ್ತಿದ್ದಾನೆ, ಏನಕ್ಕೆ ಈ ವಿದ್ಯೆಯನ್ನ ನಿಮ್ಗೆ ಹೇಳ್ತಿದ್ದಾನೆ. ಆಗಾಗ ಈ ಸಂಖ್ಯೆಗಳ ಪ್ರಭಾವ ತಾಯಿಗಿಲ್ಲದ್ದು, ಹೌದು ತಂದೆಗಿಲ್ಲದ್ದು ಕೆಲವೊಂದು ಇದಾವೆ, ಅದನ್ನು ಹೇಳ್ತಾನೆ. ಆದ್ರೆ 13ರ ಪ್ರಭಾವ ಕೆಲವೊಂದು ವಾಂಛನೆಗಳು ಜಾಸ್ತಿ, ಒಂದ ವೈರಾಗ್ಯ ಜಾಸ್ತಿ, ಒಂದ ತುಂಟುತನ ಜಾಸ್ತಿ, ಒಂದ ಪ್ರಚೋದನೆ ಜಾಸ್ತಿ, ಒಂದ ಪ್ರಕೃತಿ ವಿಪರೀತ ಬಲ ಇರುತ್ತೆ. ನಿಮಗೆ ಗೊತ್ತಾಗಲ್ಲ ಮಕ್ಕಳೇ ನೀವು. ಎಲ್ಲ ಜಾಸ್ತಿ. ಅದರಲ್ಲೂ 13ರ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ರೋಮವೂ ಮಹಾಬಲ. ದುರ್ಗಾ ಪ್ರಭಾವವೇ. ನಾನು ನೋಡಿದ್ದೇನೆ. ಸರಿಯಾಗಿ ಬಳಸ್ಕೊಂಡ್ರೆ ಶ್ರೀದೇವಿ ಮಟ್ಟದ್ದೇ, ಸಿಲ್ಕ್ ಸ್ಮಿತಾ ಮಟ್ಟದ್ದೇ, ನಮ್ಮ ನಟಿ ಲಕ್ಷ್ಮಿ ಮಟ್ಟದ್ದೇ, ನಿಮ್ಗೆ ಗೊತ್ತಿಲ್ಲ, ಬ್ಯೂಟಿಫುಲ್ ಕಿಶೋರ್ ಕುಮಾರ್ ಮಟ್ಟದ್ದೇ. ದಟ್ ಇಸ್ ದ ಫೋರ್ಸ್ ಆಫ್ 13. ಅದೊಂದು ಉಂಟು ಗ್ರಹಣ ಛಾಯೆ. ಅದರಿಂದ ದುಡುಕ್ಬೇಡಿ. ದುಡುಕ್ಬಿಟ್ಟಿದ್ರೆ ಸರಿಯಾದ ವೈದಿಕರ ಹತ್ರ ತೋರಿಸಿ. ಆಗ್ಬಿಟ್ಟಿದೀವಿ ಗುರುಗಳೇ. ಬೇರೆ ಏನಾದ್ರೂ ಅದೊಂದು ನೋಡಿ, ಮಳೆ ನಿಶ್ಚಿತ, ನಿಲ್ಲಿಸಲು ಆಗೋಲ್ಲ. ಸೀತಾರಾಮರಿಗೂ ವನವಾಸವೇ. ಆ ಕಾಲದಲ್ಲಿ ತ್ರೇತಾಯುಗದಲ್ಲಿ 14 ವರ್ಷ ಒಬ್ಬ ವ್ಯಕ್ತಿ ಕುಟುಂಬದ ಜೊತೆಯಲ್ಲಿ ಇಲ್ಲ, ಊರಿನಲ್ಲಿ ಇಲ್ಲ, ನಮ್ಮ ಜೊತೆಯಲ್ಲಿ ಇಲ್ಲ. ಯಾವುದೇ ಒಂದು ಒಳ್ಳೇದಕ್ಕೂ ಕೆಟ್ಟದಕ್ಕೂ ಯಾವುದಕ್ಕೂ ನಮ್ಮ ಜೊತೆಯಲ್ಲಿ ಇಲ್ಲ, ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ದೂರ ಇದ್ದಾನೆ. ಮತ್ತೆ ಬಂದ್ರೆ ಆ ಊರಲ್ಲ, ಆ ಮನೆಗೂ ಸೇರ್ಸೋಲ್ಲ. ಅವನು ಸತ್ತು ಹೋದ, ಈಸ್ ನಾಟ್ ಬಿಲಾಂಗ್ಸ್ ಟು ಅಸ್ ಅನ್ನತಕ್ಕಂಥ ವಿಧಿಲಿಖಿತ ನಿಯಮ ಇತ್ತು. ದ್ವಾಪರಾಯುಗದಲ್ಲಿ 13 ವರ್ಷ ವಿಧಿಬದ್ಧ ಶಾಸನ, ಅದಕ್ಕೆ ಮಾಡಿಸಿದ್ದು. 13 ವರ್ಷ ಅವರಿಲ್ಲ, ದೂರ ಇದ್ದಾರೆ ಅಷ್ಟೇ, ಮತ್ತೆ ಕೊಡೋ ಆಗಿಲ್ಲ. ಅದಕ್ಕೆ ಅವನು ಹುಡುಕ್ಸೋದು ದುರ್ಯೋಧನ. ಕಲಿಯುಗಕ್ಕೆ ಎಷ್ಟು ಗೊತ್ತಾ? 12 ವರ್ಷ. 12 ವರ್ಷ ಅವನ್ ನಮ್ಮ ಜೊತೆಲಿ ಇಲ್ಲ, ಬಂದಿಲ್ಲ, ನೋಡಿಲ್ಲ, ಯಾವುದಕ್ಕೂ ಇಲ್ಲ. ನಮ್ಮ ಅಣ್ಣ ಆಗ್ಲಿ, ನಮ್ಮ ಅಪ್ಪ ಆಗ್ಲಿ, ಮಗ ಆಗ್ಲಿ, ಅವ್ನು ನಮ್ಮ ಪಾಲಕ್ ಸತ್ತೋದ ಗೊತ್ತರ. ಕಾನೂನು ಕೂಡ ಕೆಲವೊಂದು ನಿಯಮಗಳನ್ನ ಇಟ್ಟಿದೆ. ಆಸ್ತಿ ವಿಚಾರದಲ್ಲಿ ಇನ್ನೊಂದರಲ್ಲಿ ಇಟ್ಟಿದೆ. ಸರಿಯೋ ತಪ್ಪು ನಂಗೆ ಸರಿಯಾಗಿ ಗೊತ್ತಿಲ್ಲ. ನನಗೆ ಗೊತ್ತಿರೋ ಹಾಗೆ 12 ವರ್ಷ ಹೋದವರು ಮತ್ತು ವಾಪಸ್ ಬಂದ್ರೆ ನಂತರ ಅವ್ರಿಗೆ ಆಸ್ತಿಲ್ ಪಾಲಿಲ್ಲ ಅನ್ನತಕ್ಕಂಥದ್ದು ಉಂಟು. ಹಾಗೆ 12 ವರ್ಷ ಅಲ್ಲೇ ಇದ್ದು ನಿಯಮ, ಜವಾಬ್ದಾರಿ, ಆ ಮನೆ ರೆಸಿಪ್ಟ್ಸು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಟ್ಯಾಕ್ಸು ಕಟ್ಟಿರುವಂಥವ್ರಿಗೆ 12 ವರ್ಷ ಇರೋರಿಗೆ ಅವ್ರಿಗೊಂದು ಇದೆ, ಶಕ್ತಿ ಇದೆ, ಅವ್ರಿಗೊಂದು ಪಾಲ್ ಕೊಡಬೇಕು, ಒಂದು ಕಮಿಟ್ಮೆಂಟ್ ಇರಬೇಕು ಅನ್ನೋದು ನನ್ನ ಒಂದು ಲೆಕ್ಕಾಚಾರ. ಕಾನೂನು ಇರ್ಬೋದೇನೋ, ಗೊತ್ತಿರೋರು ಸ್ವಲ್ಪ ಕಮೆಂಟ್ ಹಾಕಿ. ನನ್ನ ನೆನಪಿದ್ದ ಹಾಗೆ ಇದು ಲೆಕ್ಕಾಚಾರ. ಅಲ್ಲೇ ವಾಸಿಸಿದವನಿಗೆ ಮೊದಲಿಂದ ಯಾರೂ ಬಂದಿಲ್ಲ ಇದೆ, ಅವ್ರಿಗೊಂದು ಸರ್ಕಾರವೇ ಆಯ್ತಪ್ಪ, ನೀನು ಇಷ್ಟು ದಿನದ ಇಲ್ಲಿ ಇದೆಯಾ, ಸರಿ ಸ್ವಲ್ಪ ಇಟ್ಕೋ, ಹೋಗು, ಇದಕ್ಕೆ ಇನ್ನೊಂದಷ್ಟು ಕಟ್ಬಿಟ್ಟು ಕೊಂಡ್ಕೋ, ಈ ಥರದ್ದು ಏನಾದ್ರೂ ಕೊಡುತ್ತೆ ಅನ್ನತಕ್ಕಂಥ ಒಂದು ಭಾವ. ಕಬ್ಜಾ ಅಲ್ಲ, ನೆನ್ಪಿಟ್ಕೊಳ್ಳಿ. ಕಬ್ಜಾ ಮಾಡ್ಕೊಂಡು ಕಿತ್ಕೊಳ್ಳುತ್ತೆ ಸರ್ಕಾರ. ಬೇರೆ ಸರ್ಕಾರಿ ಜಮೀನು, ಸರ್ಕಾರಿ ಲೆಕ್ಕಾಚಾರ, ಇವುಗಳಲ್ಲಿ ಕಬ್ಜಾ ಅದು ಇದು ಒಂದು ಮಾಡ್ಕೊಂಡಿದ್ದ ಅಂದ್ರೆ ರೈಟ್. ಅದರಿಂದ 13ರ ಪ್ರಭಾವದಲ್ಲಿ ಈ ಥರದ್ದು ಕೆಲವೊಂದು ಕಬ್ಜಾಗಳು ನಡೆದಿರುತ್ತೆ. ವೈದಿಕವಾಗಿ ಸ್ವಲ್ಪ ತೋರಿಸ್ಕೊಳ್ಳಿ ದಯಮಾಡಿ. ಯಾರಾದ್ರೂ ತುಂಬಾ ಹಿರಿಯರು ಒಂದು ಅಟ್ಲೀಸ್ಟ್ ಒಂದು 10,000 ಜಾತಕ ಆದ್ರೂ ನೋಡಿರ್ತಕ್ಕಂಥವ್ರು, ಹೌದು ಹಿರಿಯರಿದ್ದಾರೆ ನಿಮ್ಮ ನಡುವೆ. ತುಂಬಾ ಅಪರ ಸರಸ್ವತಿ ಪುತ್ರರುಗಳು ಇದ್ದಾರೆ, ಸರಸ್ವತಿ ಪುತ್ರಿಯರು ಇದ್ದಾರೆ, ನೋಡಿದ್ದೇನೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ದುಡುಕ್ಬೇಡಿ ಮಕ್ಕಳೇ. ಮುಖ್ಯವಾಗಿ 13ನೇ ತಾರೀಕಿನಲ್ಲಿ ಹುಟ್ಟಿದವರು. 31ಕ್ಕೂ ಒಂದು ಲೆಕ್ಕ ಉಂಟು, 4ನೇ ತಾರೀಕಿಗೂ ಒಂದು ಲೆಕ್ಕ ಉಂಟು, 22ಕ್ಕೂ ಒಂದು ಲೆಕ್ಕ ಉಂಟು. ಆದ್ರೆ ಇವುಗಳೆಲ್ಲದರಲ್ಲೂ 13ನೇ ತಾರೀಕಿನ ಮದುವೆ ಸ್ವಲ್ಪ ಮದುವೆಯಲ್ಲ, ಎಚ್ಚರಿಕೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ.
ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತಾರಾಬಲ ನೋಡೋಣ. ಭರಣಿ ನಕ್ಷತ್ರಕ್ಕೆ, ವಿಶೇಷವಾಗಿ ವಿಶಾಖ ನಕ್ಷತ್ರ ಆಗಿರೋದ್ರಿಂದ ಭರಣಿ ನಕ್ಷತ್ರಕ್ಕೆ ಗುರುಬಲ. ಚಂದ್ರ ನೇರವಾಗಿ ನೋಡ್ತಿರ್ತಕ್ಕಂಥದ್ದು. ರೋಹಿಣಿ ನಕ್ಷತ್ರ, ಆರುದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ. ವಿಶೇಷ ಬಲ ತಂದು ಕೊಡತಕ್ಕಂಥ ತಾರಾಬಲ ಇರತಕ್ಕಂಥ ನಕ್ಷತ್ರಗಳು. ಇನ್ನು ಚಂದ್ರಬಲ, ಚಂದ್ರನಿರುವ ಸ್ಥಾನದಿಂದ ನೋಡ್ತೇವೆ. ಮುಖ್ಯವಾಗಿ ಮೇಷರಾಶಿಗೆ, ವೃಷಭ ರಾಶಿಗೆ, ಸಿಂಹ ರಾಶಿಗೆ, ತುಲಾ ರಾಶಿಗೆ, ಧನುಸು ರಾಶಿಗೆ ಹಾಗೂ ಮಕರ ರಾಶಿಗೆ ವಿಶೇಷ ಫಲವಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಏನು ಬನ್ನಿ, ತುಂಬ ಜನಕ್ಕೆ 13 ಅಂದಿದ್ದೆ ಕಂಸಿರ್ತೀರಿ. ನಿಜವೇ, 13ರಲ್ಲಿ ನಮ್ಮ ಮಗಳಿದ್ದಾಳೆ, ಮಗ ಇದ್ದಾನೆ. ನಿಧಾನ ಮಾಡೋಣ. ಅವ್ರು ಯಾರನ್ನೂ ಇಷ್ಟಪಟ್ಟಿದ್ದಾರೆ, ನಿಧಾನ ಮಾಡೋಣ. ನಿಮಗೂ ಯಾರೋ ಇಷ್ಟ ಇದ್ದಾರೆ, ನಿಧಾನ ಮಾಡೋಣ. ಏನು ರಾಜ್ಯ ಹೋಗಲ್ಲ, ಅಧಿಕಾರ ಹೋಗಲ್ಲ, ಸಿಂಹಾಸನ ಹೋಗಲ್ಲ ಅಂತ ದಾವಂತಕ್ಕೊಳಗಾಗಬೇಡಿ. ರಿಕ್ವೆಸ್ಟ್ ಮಾಡಿಬಿಟ್ಟಿದ್ದೀರಿ, ವೈದಿಕವಾಗಿ ಏನಾದರೂ ಒಂದು ಪರಿಹಾರ ಹುಡುಕ್ಬೋದಾ? ಹೌದು, ಬಿರುಗಾಳಿ ಬೀಸ್ಬಿಟ್ಟಿದೆ ಗುರುಗಳೇ, ತರಗಲೆ ಆಗ್ಬಿಟ್ಟಿದೆ ಗುರುಗಳೇ, ಏನೇನೋ ನಮ್ಮ ಜೀವನ ಚಿತ್ರಾನ್ನ, ನಾನು ಅಂದ್ಕೊಂಡಿದ್ದ ಅನ್ನ ಸಾಂಬಾರು, ಇದು ಚಿತ್ರಾನ್ನ ಪುಳಿಯೋಗರೆ ಏನೇನೋ ಆಗ್ಬಿಟ್ಟಿದೆ. ರೈಟ್, ವಿ ವಿಲ್ ಸರ್ಚ್ ಸಮಥಿಂಗ್. ಹುಡ್ಕೋಣಂತೆ, ಆತಂಕ ಪಡಬೇಡಿ ಅಂತ ಹೇಳ್ತಾ, ಮೇಷರಾಶಿ ಚೆನ್ನಾಗಿದೆ ಮಕ್ಕಳೇ, ಬ್ಯೂಟಿಫುಲ್, ಅದ್ಭುತವಾಗಿದೆ. ಚಂದ್ರ ಕೇಂದ್ರದಲ್ಲಿದ್ದು, ಕೇಂದ್ರಾಧಿಪತಿ ವಿಶೇಷವಾಗಿ ದಶಮದಲ್ಲಿರುವುದರಿಂದ ಕಲಾ ವೇದಿಕೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಎಂಟರ್ಟೈನ್ಮೆಂಟ್, ಮದುವೆ, ಮುಂಚಿ, ಈ ಒಂದು ಪೂಜೆ ಪುನಸ್ಕಾರ, ದೇವತಾ ಕಾರ್ಯ, ಶುಭ ಕಾರ್ಯಗಳಲ್ಲಿ ಆ ಥರದ ವೃತ್ತಿ ಉದ್ಯೋಗ, ಈ ಒಂದು ಮದುವೆ ಮಾಡಿಸೋದು, ಪೌರೋಹಿತ್ಯ ಮಾಡಿಸೋದು, ಫ್ಲವರ್ ಅಲಂಕಾರ, ಅಡಿಗೆ ಮಾಡಿಸೋದು, ಈ ಥರ ಶುಭ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ವೃತ್ತಿ, ವಿದ್ಯೆ, ಕೆಲಸ ಕಾರ್ಯ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ವೃಷಭ ರಾಶಿ, ಹೈನುಗಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಈ ರೀತಿಯ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿದ್ರೆ, ಒಂದು ಬೇಕ್ರಿ ಇದೆ, ಸ್ವೀಟ್ ಅಂಗಡಿ ಇದೆ, ಹಣ್ಣಿನ ಅಂಗಡಿ ಇದೆ, ತರಕಾರಿ ಅಂಗಡಿ ಇದೆ, ಒಂದು ಸಣ್ಣ ಬೋಟಿಕ್ ಇಟ್ಕೊಂಡಿದ್ದೀರ, ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀರ, ಟೈಲರಿಂಗು, ಸ್ಟಿಚ್ಚಿಂಗು, ಡಿಸೈನಿಂಗು, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಗುರು ಲಾಭದಲ್ಲಿರುವುದರಿಂದ ಮಿಥುನ ರಾಶಿಗೆ ಚೆನ್ನಾಗಿದೆ. ದೈವಿಕ ಕಾರ್ಯಗಳು, ಆಗಮ, ಜ್ಯೋತಿಷ್ಯ, ಪೌರೋಹಿತ್ಯ, ಟೀಚರು, ಲೆಕ್ಚರರು, ಅಡ್ವೈಸರು, ಡಾನ್ಸ್ ಟೀಚರು, ಮ್ಯೂಸಿಕ್ ಟೀಚರು, ಪೇಂಟಿಂಗ್ ಟೀಚರ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಕರ್ಕಾಟಕ ರಾಶಿ, ಸುಖದಲ್ಲಿ ಚಂದ್ರನಿದ್ದು, ವಿಶೇಷವಾಗಿ ಗುರುಸಾರದಲ್ಲಿದ್ದು, ಗುರುದೃಷ್ಟಿ ಇರೋದ್ರಿಂದ ಕುಂಭದ್ರೋಣ ಮಳೆ, ಹೆಸರು, ಕೀರ್ತಿ, ಪ್ರತಿಷ್ಠೆ, ವೃತ್ತಿಯಲ್ಲೂ, ಅದರಲ್ಲೂ ಗುರುಗಂದು ಯಾವ ಕಾರಕ? ಜ್ಞಾನಕಾರಕ. ಜ್ಞಾನವನ್ನು ಬೆಳಗಿಸ್ತಕ್ಕಂಥದ್ದು, ದಾರಿ ತೋರಿಸುವ ಕೆಲಸ, ಮಾರ್ಗದರ್ಶಕ ಕೆಲಸ. ಟೀಚರು, ಲೆಕ್ಚರರು, ಪ್ರೊಫೆಸರು, ಟ್ಯೂಷನ್ನು, ಇನ್ಸ್ಟಿಟ್ಯೂಟು, ಗೈಡಿಂಗು, ಬ್ಯಾಂಕರು, ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳು, ವೈದಿಕ ಸಂಸ್ಥೆಗಳು, ಟ್ಯೂಷನ್ ಇನ್ಸ್ಟಿಟ್ಯೂಟ್ಗಳು, ಬ್ಯಾಂಕಿಂಗ್ ವ್ಯವಸ್ಥೆಗಳು, ಧರ್ಮಬದ್ಧ ನ್ಯಾಯಬದ್ಧ ಜಡ್ಜ್ಗಳು, ಲಾಯರ್ಸು, ಅಡ್ವೊಕೇಟ್ಸು, ಡಾಕ್ಟರ್ಸು, ಫಿಸಿಷಿಯನ್ಸು, ಈ ಥರದ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಸಿಂಹರಾಶಿ, ನಿಮಗೂ ಅಷ್ಟೇ ಸ್ವಲ್ಪ ಹಿರಿಯರ ಆರೋಗ್ಯ ಒಂದು ಸಣ್ಣದಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡಿ.
ದಾಂಪತ್ಯ, ಅಕ್ಕ, ತಂಗಿ, ನಾದಿನಿ, ಅತ್ತೆ, ಊರಗಿತ್ತಿ, ಸ್ತ್ರೀಯರಿಗೆ ಸಂಬಂಧಿತ ವಿಚಾರಗಳಲ್ಲಿ ಒಂದು ಸಣ್ಣ ಎಳೆದಾಟ, ಸ್ತ್ರೀಯರಿಗೆ ಸಂಬಂಧಿತ ವ್ಯಾಪಾರ, ವ್ಯವಹಾರ, ಬಟ್ಟೆ, ಬೋಟಿಕ್, ಸಿಹಿ, ಹಣ್ಣು, ತರಕಾರಿ, ಹೂವು, ಟೈಲರಿಂಗು, ಡಿಸೈನಿಂಗು, ಮೇಕಪ್ ಆರ್ಟಿಸ್ಟು, ಬ್ಯೂಟಿ ಪಾರ್ಲರ್, ಈ ಥರದ ವೃತ್ತಿ ಉದ್ಯೋಗ, ಕಸ್ಟಮರ್ ಸರ್ವಿಸ್, ಕಮ್ಯುನಿಕೇಷನ್, ಕಾಲ್ ಸೆಂಟರ್, ಮೀಡಿಯಾ, ಮಾಧ್ಯಮ, ಸ್ವಲ್ಪ ತೊಳಲಾಟ ಇರುತ್ತೆ, ಒದ್ದಾಟ ಇರುತ್ತೆ. ಬಿ ಜನರಸ್, ಸುಮ್ಮನೆ ಬಿಡಿ. ಒಂದು ಲಕ್ಷ್ಮೀ ಸಹಸ್ರನಾಮ ಕೇಳ್ತಕ್ಕಂಥದ್ದು ಮಾಡಿ ಸಮಾಧಾನ. ಇನ್ನು ಕನ್ಯಾ ರಾಶಿ ವಿಶೇಷವಾಗಿ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಚಂದ್ರ ಗುರುಸಾರದಲ್ಲಿದ್ದು ಗುರು ಅಷ್ಟಮ, ಸ್ವಲ್ಪ ಖರ್ಚು ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಸುಖಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ, ಮಕ್ಕಳಿಗೋಸ್ಕರ, ಮಕ್ಕಳ ಓದು, ಕೆಲಸ, ಕೋಚಿಂಗ್, ಟ್ರೈನಿಂಗ್. ಇವತ್ತೇನಾಗ್ಬಿಟ್ಟಿದೆ ಗೊತ್ತಾ, ಟ್ಯೂಷನ್ ಬರ್ಸೋಕ್ಕೂ 10,000 ರೂಪಾಯಿ ತಗೊಳ್ಳೋರು ಆಗಿದ್ದಾರೆ. ನಮಗೂ ಟ್ಯೂಷನ್ ಕುಳಿತುಕೊಂಡು ಮಕ್ಕಳಲ್ಲಿ ಹೋಮ್ವರ್ಕ್ ಬರ್ಸೋ ಟೈಮೂ ಇಲ್ಲ. ತಗೋ 10,000 ಕೊಡ್ತೀನಿ ಬರ್ಸಿ. ಸ್ಕೂಲಿಗೆ ಕರ್ಕೊಂಡು ಹೋಗೋಕೆ 10,000, ಕರ್ಕೊಂಡು ಬರೋಕೆ 10,000, ಬರ್ಸೋಕೆ 10,000, ಮಲಗಿಸೋಕೆ 10,000, ತಿನ್ಸೋಕೆ 10,000. ನಾಳೆ ಅವನು ಅಷ್ಟೇ, ನಮ್ಗೆ 10,000 ಇಟ್ಬಿಟ್ಟು ಅವನು ಎದ್ದೋಗ್ತಾನೆ ನಾಳೆ ಅಷ್ಟೇ. ಇವತ್ತು ಹಂಗಾಗ್ಬಿಟ್ಟಿದೆ. ಮಾತೆತ್ತಿದ್ರೆ ಅದು ಏನೋ ಗೊತ್ತಿಲ್ಲ. ನಮ್ಮ ಮಕ್ಕಳ ಒಂದು ಶಕ್ತಿ ಬಲ ತಿಳ್ಕೊಳಕ್ ಇಷ್ಟ ಇಲ್ಲ. ಅವರಲ್ಲಿರೋ ನ್ಯೂನತೆ ಹುಡ್ಕೋದು. ನನ್ನ ಮಗ ನೀವು ಮಗು ಮಾಡ್ಕೊಳ್ಳೋವಾಗ ಯಾವ ನಿರ್ಧಾರದಲ್ಲಿದ್ರಿ, ಯಾವ ಸ್ಟ್ರೆಂತಲ್ಲಿದ್ರಿ, ಯಾವ ಬಲದಲ್ಲಿದ್ರಿ, ಯಾವ ರೀತಿ ತಯಾರಿ ಮಾಡ್ಕೊಂಡು ಮಗು ಮಾಡ್ಕೊಂಡ್ರಿ. ಯಾವುದೋ ಒಂದು ಕಾರಣಿ ಜನ್ಮರಷ್ಟೇ ಭಗವಂತ ಕಳಿಸ್ತಾನೆ. ವಿವೇಕಾನಂದರೋ, ರಾಮಕೃಷ್ಣ ಪರಮಹಂಸರೋ, ಅಬ್ದುಲ್ ಕಲಾಮೋ, ಕಾರಣಿ ಜನ್ಮ. ಅದಕ್ಕೆ ಇನ್ಮೇಲಾದರೂ ಮಕ್ಕಳನ್ನ ನಿಂದಿಸ್ಬೇಡಿ ದಯಮಾಡಿ ಹೇಳ್ತಾನೆ. ಅದು ಓದ್ತಿಲ್ಲ, ಇದು ಓದ್ತಿಲ್ಲ, ನಾವೇ ಇಲ್ಲ, ನಾವಿಬ್ರು ದುಡಿಯೋಕೆ ಹೋಗೋದು. ನೀನು ದುಡಿ, ನಾನು ದುಡಿ, ಆ ಮಗುನ ಒಬ್ಬರನ್ನೇ ಬಿಡಿ. ಏನ್ ಮಾಡ್ತಾನೆ? ಒಂದೇ ಮಗು ಸಾಕು. ಮನೇಲಿ ಅಜ್ಜ ಇಲ್ಲ, ಅಜ್ಜಿ ಇಲ್ಲ, ಚಿಕ್ಕಮ್ಮ ಇಲ್ಲ, ಚಿಕ್ಕಪ್ಪ ಇಲ್ಲ, ದೊಡ್ಡಮ್ಮ ಇಲ್ಲ, ದೊಡ್ಡಪ್ಪ ಇಲ್ಲ, ಸ್ನೇಹಿತರಿಲ್ಲ. ಬರೀ ದೊಡ್ಡ ಸ್ಕೂಲು, ಕಾರಲ್ಲಿ ಹೋಗ್ಬೇಕು, ಕಾರಲ್ಲಿ ಬರ್ಬೇಕು, ನನ್ನ ಮಗನ ಕಾರ್ ಇರ್ಬೇಕು, ಎಲ್ಲ ಓಕೆ, ಫ್ಯಾಮಿಲಿ ಇರ್ಬೇಕು ಅನ್ನೋದು ಯೋಚನೆ ಮಾಡಿಲ್ಲ. ಯಾವ ವ್ಯಾಲ್ಯೂಸ್ ಕಲಿಸ್ತಿಲ್ಲ. ಬರೀ ಪುಸ್ತಕದ ಬದನೆಕಾಯಿ 2+2 ಈ ಥರದ್ದು ಏನೋ ಒಂದು ಕಲಿಸ್ತಾ ಕೂತು ಬಿಟ್ಟಿದ್ದೇವೆ. ಇದು ಆಗಿರೋದು. ನಮ್ಮ ಮಕ್ಕಳಲ್ಲಿ ಇನ್ನೇನು ಬರುತ್ತೆ ಹೇಳಿ ಪಾಪ. 9ನೇ ಕ್ಲಾಸ್ ಮಗು ಆತ್ಮಹತ್ಯೆ, 7ನೇ ಕ್ಲಾಸ್ ಮಗು ಮನೆ ಬಿಟ್ಟು ಹೋಗುತ್ತೆ, 5ನೇ ಕ್ಲಾಸ್ ಮಗು ಬೇರೆ ಬೇರೆ ಥರದ್ದು ನೋಡುತ್ತೆ. ಗೊತ್ತಾಗ್ತಿಲ್ಲ ಅದಕ್ಕೆ. ಮೊಬೈಲ್ ಒಂದು ಕೊಟ್ಬಿಟ್ವಿ, ಇನ್ನೊಂದು ಇಂಟರ್ನೆಟ್ ಒಂದು ಕೊಟ್ಬಿಟ್ವಿ. ಅವ್ರ ಜೊತೆಲಿ ಕಾಲ ಸ್ಪೆಂಡ್ ಮಾಡ್ತಿಲ್ಲ, ಹೊರಗಡೆ ಹೋಗ್ತಿಲ್ಲ, ಆಡ್ತಿಲ್ಲ, ತಿಂತಿಲ್ಲ, ಕುಣಿಸ್ತಿಲ್ಲ, ಬಯಲಾಟೆಲ್ಲ ಎಲ್ಲ ಹೊಡೆದಾಕ್ಬಿಟ್ಟಿದ್ವಿ. ಅದೆಷ್ಟು ಕೆರೆಗಳು, ಅದೆಷ್ಟು ಜಮೀನುಗಳು. ತುಂಬ ನೀವು ನಂಬೋಲ್ಲ. ಹಿಂದಿನ ಕಾಲದಲ್ಲಿ ರಾಜರುಗಳು ಒಂದೊಂದು ದೇವಸ್ಥಾನಕ್ಕೆ 50 ಎಕರೆ, 100 ಎಕರೆ, 500 ಎಕರೆ ಜಮೀನು ಕೊಡ್ತಿದ್ರು. ಏನಕ್ಕೆ ಗೊತ್ತಾ? ದೇವಸ್ಥಾನ ಪ್ರಾಂಗಣದಲ್ಲಿ ಬಂದ್ರೆ ಮಕ್ಕಳ ಜೊತೆನಲ್ಲಿ ಅಲ್ಲಿ ಉಳ್ಕೊಳ್ಳಿ. ದೇವರು, ಶಿಲ್ಪಶಾಸ್ತ್ರ, ಚಿತ್ರಕಲಾ ಶಾಸ್ತ್ರ, ಒಂದೊಂದು ದೇವರುಗಳ ಒಂದೊಂದು ಅರ್ಥ, ಕತೆ, ರೂಪಾಂತರ ಇವುಗಳನ್ನ ತಿಳಿಸ್ತಾ ಅಲ್ಲಿ ಅವರಲ್ಲಿ ಒಂದು ವೈದಿಕ, ದೈವಿಕ, ತೀರ್ಥಕ್ಷೇತ್ರ ಸ್ನಾನ, ಪುಣ್ಯಕ್ಷೇತ್ರ ದರ್ಶನ, ಮಹಾಗುರುಗಳ ದರ್ಶನ, ಇವತ್ತೆಲ್ಲ ನುಂಗಣ್ಣನಾಗ್ಬಿಟ್ಟಿದ್ದಾರೆ. ಒಂದೊಂದು ದೇವಸ್ಥಾನಕ್ಕೂ ರಾಜ ಮಹಾರಾಜರುಗಳು ಆ ಕಾಲದಲ್ಲಿ ಕೊಟ್ಟಿದ್ರು. ಎಲ್ಲಿದೆ ಕೇಳಿ? ನಮ್ಮ ದೇವಸ್ಥಾನಗಳ ಹೆಸರಿನಲ್ಲಿ ಎಷ್ಟು ಲಕ್ಷಾಂತರ ಎಕರೆ ಜಮೀನುಗಳು ನುಂಗಾಕ್ಬಿಟ್ಟಿದ್ದಾವೆ. ಅದೇ ಬೇರೆದಾದರೆ ಮುಟ್ಟೋಕ್ ದಮ್ಮಿದೆಯಾ, ತಾಕತ್ತಿದೆಯಾ? ನೋಡಿ, ನಮ್ಮ ಮಕ್ಕಳಿಗೆ ನಾವು ಏನು ಕಲಿಸ್ಬೇಕು ಇವತ್ತು? ಏನು ಕರ್ಕೊಂಡು ಹೋಗ್ಬೇಕು? ಒಂದು ಬಯಲಿಲ್ಲ, ಒಂದು ಕೆರೆ ಇಲ್ಲ, ಒಂದು ದೇವಸ್ಥಾನನೂ ಇಲ್ಲ. ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ನಾವು ಏನೋ ಒಂದು ಪ್ರಸಾದ ತಿನ್ನೋಣ, ಅದು ಇದು ಮಾಡೋಣ, ಅದಕ್ಕೂ ಇಲ್ಲ. ಇನ್ನು ಎಲ್ಲಿಂದ ಬರುತ್ತೆ? ವೈದಿಕವೂ ಬರೋಲ್ಲ, ಜ್ಞಾನವೂ ಬರೋಲ್ಲ. ಮಕ್ಕಳಲ್ಲಿ ಏನು ಕಳಿಸ್ತೀವಿ ಹೇಳಿ? ನಮ್ಮ ಹಿರಿಯರು ಇದು ಗಣಪತಿಯ ತಮ್ಮ, ಇದು ಸುಬ್ರಹ್ಮಣ್ಯರಿಗೆ ಅಣ್ಣ, ಏನಕ್ಕೆ ಗಣಪತಿಗೆ ಇಷ್ಟವಾಗಿ ಮೊದಲನೇ ಪೂಜೆ, ಏನಕ್ಕೆ ಗಣಪತಿಗೆ ಈ ಥರ ಹೊಟ್ಟೆ ಇರೋದು, ಏನಾದ್ರೂ ಆಲಯಕ್ಕೆ ಹೋದಾಗ ಉಳ್ಕೊಳ್ಳಿಕ್ಕೆ ಅಲ್ಲೊಂದು ವ್ಯವಸ್ಥೆ, ಜಾಗ, ಈ ಥರದ್ದು ಮಾಡಿಸಿಟ್ಟಿದ್ರು. ಈ ಕಲ್ಯಾಣಿಗೆ ಏನಂತಾರೆ, ಈ ಕಂಬಕ್ಕೆ ಏನಂತಾರೆ, ಏನಕ್ಕೆ ಸುದರ್ಶನ ಇಟ್ಟಿದ್ದಾರೆ, ಯಾಕೆ ಈ ದೇವಸ್ಥಾನದಲ್ಲೇ ಇಟ್ಟಿದ್ದಾರೆ, ಯಾಕೆ ನಂದಿ ಈ ಥರ ಮುಂದ್ಗಡೆ ಕೂತಿರ್ತಾನೆ, ಯಾಕೆ ಮಧ್ಯದಲ್ಲಿ ಹೋಗಬಾರ್ದು, ಯಾಕೆ ದೇವರು ಸದಾ ಒಬ್ಬನೇ ಇರ್ತಾನೆ, ಯಾಕೆ ಪರಿವಾರದ ದೇವ್ರ ಜೊತೆ ಇರಲ್ಲ, ಯಾಕೆ ಹೆಂಡತಿ ಜೊತೆಲಿ ಇರಲ್ಲ, ಗಂಡನ ಜೊತೆಲಿ ಯಾಕೆ ಇರೋಲ್ಲ, ಯಾಕೆ ಮಕ್ಕಳ ಜೊತೆಲಿ ಇರೋಲ್ಲ, ಇದೆಲ್ಲ ಹೇಳೋಕೆ ನಾವು ಎಲ್ಲ ಏನು ಹೇಳೋದಕ್ಕೆ ತುಂಬ ಒಳ್ಳೇದಿದ್ದಾವೆ.
ನಾವು ಕರ್ಕೊಂಡು ಹೋಗ್ತಿಲ್ಲ, ನಾವು ಆಡಿಸ್ತಿಲ್ಲ, ಎಲ್ಲ ತಿಂದು ನುಂಗಾಕ್ಬಿಟ್ಟಿದ್ದಾವೆ ಮಕ್ಕಳೇ. ನಾವು ಓಡು ಮಕ್ಕಳ ಕತೆ ಅನ್ನೋದು. ಸೊ ಇವತ್ತು ಆ ಥರದೊಂದು ಭಾವ, ತುಂಬ ಒಂದು ಒದ್ದಾಟ ಆಗುತ್ತೆ. ಎಚ್ಚರಿಕೆ, ಮಕ್ಕಳ ಜೊತೆ ಮಕ್ಕಳಾಗಿರಿ, ಹಿರಿಯರಾಗಿರ್ಬೇಡಿ. ಮಕ್ಕಳ ಜೊತೆ ಮಕ್ಕಳಾಗಿ ಮಾತಾಡಬೇಕು, ಹೈಫೈ ಮಾಡಬೇಕು, ಒಂದು ಪುಟ್ ಬೆನ್ ತಟ್ಟಬೇಕು. ಬ್ಯಾಡ್ ಟಚ್ ಅಂದ್ರೇನು, ಗುಡ್ ಟಚ್ ಅಂದ್ರೇನು, ಯಾರು ಯಾವ ವಿಚಾರನು ಅವ್ನು ಕೇಳ್ತಾನೆ. ಕೆಲವೊಂದು ಕುತೂಹಲದ್ದು ಮಕ್ಕಳಿಗೆ ಇವತ್ತು ಏನೇನೋ ಕೆಲವು ವಿಚಿತ್ರ ಮಕ್ಕಳುಗಳು ಇರ್ತಾರೆ, ಅವ್ರು ಏನೋ ಮನೇಲಿ ಮಾಡ್ಕೊಂಡು ಬರ್ತಾರೆ, ಬಂದು ಕೇಳ್ತಾರೆ, ಡು ಯು ನೋ ನಿಂಗು ಮೀಸೆ ಬಂದ್ಬಿಟ್ಟಿದೆ, ನಿಂಗೆ ಇನ್ನೂ ಮೀಸೆ ಬಂದಿಲ್ಲ ಕಣೋ. ಹೌದು, ಮಕ್ಕಳಿಗೆ ಹೇಳ್ಕೊಡ್ಬೇಕು ಅದನ್ನ. ಇದು ಏಜು, ಹಾರ್ಮೋನ್ಸ್ ಚೇಂಜಸ್ ಆಗ್ತಿದೆ, ಈ ಥರ ಆಗುತ್ತೆ, ವೆರಿ ಕೇರ್ಫುಲ್, ಸಂಬಡಿ ವಿಲ್ ಟಚ್ ಯು, ಇದೇನು ಇದೆತ್ತ ಅಂತ ಹೇಳ್ತಾರೆ. ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ನಮ್ಮದೊಂಥರ ಒರಟು ಕಾಲ, ಆಡೋ ಕಾಲ. ನಾವು ಹೇಗೋ ಬೆಳೆದ್ವಿ. ಈಗಿನ ಮಕ್ಕಳು ಹಾಗಲ್ಲ, ನಾವೇ ಇಲ್ಲ ಅವ್ರಿಗೆ ಹೇಳ್ಕೊಡಕ್ಕೆ. ಇದು ಆಗ್ತಿರೋದು. ದಯಮಾಡಿ ಪಾಶ್ಚಿಮಾತ್ಯ ಪದ್ಧತಿಯನ್ನು ಬಿಡಿ. ಮಕ್ಕಳನ್ನು ಒಬ್ಬರನ್ನೇ ಬಿಟ್ಟು, ಯಾರ ಮನೇಲೋ ಬಿಟ್ಟು, ಟ್ಯೂಷನ್ಗೆ ಬಿಟ್ಟು, ಕೋಚಿಂಗಿಗೆ ಬಿಟ್ಟು, ಏನು ಕೋಚಿಂಗು ಏನೋಪ್ಪ. ನನ್ನ ಡಿಗ್ರಿ, ನನ್ನ ಸರ್ಟಿಫಿಕೇಟ್ಗಳು ಎಲ್ಲಿ ಬಿದ್ದಿದ್ದಾವೋ ಗೊತ್ತಿಲ್ಲ. ನಮ್ಮ ಅಪ್ಪಂದಾಗಲಿ, ನಮ್ಮ ಅಣ್ಣಂದಾಗಲಿ, ನಮ್ಮ ಮಾವಂದಾಗಲಿ, ಎಲ್ಲ ಎಜುಕೇಷನಲಿಸ್ಟ್ ಫ್ಯಾಮಿಲಿ. ಎಲ್ಲಿ ಬಿದ್ದಿದೆಯೋ ಗೊತ್ತಿಲ್ಲ. ಮನುಷ್ಯರಾಗಿದ್ದಾವೆ. ಸ್ವಲ್ಪ ಬದಲಾಗಿ, ಮುಖ್ಯವಾಗಿ ಕನ್ಯಾ ರಾಶಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒದ್ದಾಡಿಸ್ಬೇಡಿ ಮಕ್ಕಳ ಮೇಲೆ. ಇನ್ನು ತುಲಾ ರಾಶಿ ಚೆನ್ನಾಗಿದೆ. ಗುರು ಶುಕ್ರನ ಸಾರದಲ್ಲಿ ವಿಶೇಷವಾಗಿ ನೋಡ್ತಾ, ಶುಕ್ರ ಕೇಂದ್ರದಲ್ಲಿರೋದ್ರಿಂದ ಅಲಂಕಾರ, ಒಪ್ಪ, ಓರಣ, ಮೆಡಿಯಾ, ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲು, ಕುಣಿತ, ಮೋಜು, ಮಸ್ತಿ, ಈ ಥರದಕ್ಕೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ, ಅಭಿವೃದ್ಧಿ, ಹೆಸರು, ಕೀರ್ತಿ, ದುಡ್ಡು ಇವೆಲ್ಲವನ್ನು ನೋಡ್ತಕ್ಕಂಥ ಅದ್ಭುತವಾದಂಥ ದಿನ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚಂದ್ರ ಗುರು ಸಾರದಲ್ಲಿದ್ದು, ಗುರು ಶುಕ್ರನ್ ಸಾರದಲ್ಲಿದ್ದು, ಶುಕ್ರ 3ನೇ ಮನೆಯಲ್ಲಿರೋದನ್ನ ಮುತ್ತು ರತ್ನಗಳ ವ್ಯಾಪಾರ, ಗಾಡಿ, ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ಳೋದು, ಮಾರೋದು, ರಿಪೇರಿ, ಸೇಲ್ಸು, ಸರ್ವಿಸು, ಟೆಕ್ನಿಕಲ್ಲು, ಮೆಕ್ಯಾನಿಕಲ್ಲು, ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಸ್ವಲ್ಪ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಅಷ್ಟೇ. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ನಿಮ್ಮ ಓಡಾಟಕ್ಕೋಸ್ಕರ, ನಿಮ್ಮ ಹೈ ಎಕ್ಸ್ಪೆಕ್ಟೇಷನ್ ಜೀವನಕ್ಕೋಸ್ಕರ. ಇನ್ನು ವಿಶೇಷವಾಗಿ ಧನುರಾಶಿ, ಚಂದ್ರ ಲಾಭದಲ್ಲಿದ್ದು, ಗುರುಸಾರದಲ್ಲಿದ್ದು, ಆ ಗುರು ನೇರವಾಗಿ ನಿಮ್ಮನ್ನು ನೋಡ್ತಿರೋದ್ರಿಂದ ನಿಮಗೂ ಅಷ್ಟೇ ಬ್ಯೂಟಿಫುಲ್. ಅದರಲ್ಲೂ ಡಾಕ್ಟರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಕಲಾ ವೇದಿಕೆಗೆ ಸಂಬಂಧಪಟ್ಟಂಥ, ಕಲೆಗೆ ಸಂಬಂಧಪಟ್ಟಂಥ ಒಂದು ಪೇಂಟಿಂಗ್ ಇರ್ಬೋದು, ಚಿತ್ರಕಲೆ ಇರ್ಬೋದು, ಶಿಲ್ಪಕಲೆ ಇರ್ಬೋದು, ಡಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಸಂಕಲನ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಕೋಚಿಂಗ್, ಟ್ರೈನಿಂಗ್ ಸೆಂಟರ್ಸ್ ನಡೆಸ್ತಿದ್ದೀರಾ, ಕಲಿತಿದ್ದೀರಾ, ಕಲಿಸ್ತಿದ್ದೀರಾ, ವೃತ್ತಿಯಲ್ಲಿದ್ದೀರಾ, ಅದ್ಭುತ ಪ್ರಗತಿ. ಇನ್ನು ಮಕರ ರಾಶಿ, ಕೇಂದ್ರದಲ್ಲಿರ್ತಕ್ಕಂಥ ಚಂದ್ರ ಗುರುವಿನ ಸಾರದಲ್ಲಿದ್ದು, ಆ ಗುರು ವಿಶೇಷವಾಗಿ ನಿಮಗೆ ಶುಕ್ರನ ಸಾರದಲ್ಲಿದ್ದು, ಶುಕ್ರ ನಿಮ್ಮನೇಲೇ ಇದ್ದಾನೆ. ಕಳತ್ರಕಾರಕ ನಿಮ್ಮನೇಲೇ ಇದ್ದಾಗ ಹೆಂಡತಿ, ಅಕ್ಕ, ತಂಗಿ, ನಾದಿನಿ, ಅತ್ತಿಗೆ ಇವರ ವಿಚಾರದಲ್ಲಿ ಅಲ್ಲೆಲ್ಲೋ ಒಂದು ಸಣ್ಣ ಭಿನ್ನಾಭಿಪ್ರಾಯ, ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಪರಸ್ತ್ರೀ ಪರಪುರುಷ ಈ ಥರದ ಆಕರ್ಷಣೆ ವಿಕರ್ಷಣೆ. ಅಲ್ಲೇ ಓಲಾಡಬೇಡಿ, ಅಲ್ಲೇ ಓಲಾಡಬೇಡಿ. ಕಲ್ಯಾಣಿ ನೋಡಿದ್ರಿ, ಇಳಿದ್ರಿ, ಒಂದು ನಮಸ್ತೆ, ಒಂದು ಸ್ನಾನ, ಒಂದು ತೀರ್ಥಪಾನ. ಇಲ್ಲ, ಕಲ್ಯಾಣಿನೇ ನಂದು. ಅಷ್ಟೇ ನಿಮ್ಮ ಬುದ್ಧಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಬೇಕು, ಅದಕ್ಕೆ ವರ್ಷಕ್ಕೊಮ್ಮೆನೇ ಬೆಟ್ಟದ ತಾಯಿ ಅಂತ ಹೇಳೋದು ನಾವು. ವರ್ಷಕ್ಕೊಮ್ಮೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬನ್ನಿ, ವರ್ಷಕ್ಕೊಮ್ಮೆ ಚಾಮುಂಡೇಶ್ವರಿ ದರ್ಶನ ಮಾಡಿ, ವರ್ಷಕ್ಕೊಮ್ಮೆ ನಂಜುಂಡೇಶ್ವರಿ ದರ್ಶನ ಮಾಡಿ, ವರ್ಷಕ್ಕೊಮ್ಮೆ ಧರ್ಮಸ್ಥಳದ ದರ್ಶನ ಮಾಡಿ, ವರ್ಷಕ್ಕೊಮ್ಮೆ ಶ್ರೀಶೈಲ ದರ್ಶನ ಮಾಡಿ, ವರ್ಷಕ್ಕೊಮ್ಮೆ ಸವದತ್ತಿಗೆ ಹೋಗಿ ಅಲ್ಲಿ ಜೋಗಮಂದಿರಿಗೆ ಉಡಿ ತುಂಬಿಸಿ ಬನ್ನಿ. ಈ ಥರ ವರ್ಷಕ್ಕೊಮ್ಮೆ ನಾವು ಹೇಳೋದು, ಪ್ರತಿದಿನ ಹೋಗಿ ಅಂತ ಹೇಳಲ್ಲ. ದೇವರಿಗೆ ನಾವು ಈ ರೀತಿ. ಅದು ಆದರೆ ಸಾಲ ಸೋಲ ಮಾಡಿಕೊಂಡು, ಮನೆ ಮಠ ಬಿಟ್ಟು, ಹಿರಿಯರನ್ನ ಬಿಟ್ಟು, ಮಕ್ಕಳನ್ನ ಬಿಟ್ಟು, ಬಂಡಿ ಕಟ್ಟಿ ಇವೆಲ್ಲ ಮಾಡಿ ಅಂತ ಎಲ್ಲೂ ವೈದಿಕವಾಗಿ ಆಗಮಿಕವಾಗಿ ಎಲ್ಲೂ ಹೇಳಿಲ್ಲ. ನೀನಿದ್ದ ಕಡೆ ನಿನ್ನ ಕಾರ್ಯದಲ್ಲಿ ಭಗವಂತನಿದ್ದಾನೆ ಅಂತ. ಸೊ ಭಗವಂತನಿಗೆ ನಾವು ಈ ರೀತಿ ನಿಯಮ ಇಟ್ಕೊಂಡಿರ್ಬೇಕಾದ್ರೆ ಇದ್ಯಾವುದು ಅತ್ಯಲ್ಪ ಆಕರ್ಷಣೆಗಳಿಗೆ ಯಾಕೊಳಗಾಗಿ ಕುತ್ಕೊಂಡು ಬೇಜಾರು ಪಡ್ತೀರಿ. ಜಾಗ್ರತೆ. ಇನ್ನು ಕುಂಭರಾಶಿ, ವಿಶೇಷವಾದಂಥ ದಿನ, ಚೆನ್ನಾಗಿದೆ. ಸ್ವಲ್ಪ ಓಡಾಟಗಳಲ್ಲಿ ಜಾಗ್ರತೆ. ವಾಹನ ತಗೊಳ್ಳೋದು, ಬಂಗಾರ ತಗೊಳ್ಳೋದು, ಬೆಳ್ಳಿ ತಗೊಳ್ಳೋದು, ಆ ಥರದ ವೃತ್ತಿ ಉದ್ಯೋಗ,
ಗಾಡಿಗಳ ವ್ಯಾಪಾರ, ರಿಯಲ್ ಎಸ್ಟೇಟು, ವೆಹಿಕಲ್ಲು, ಸಿಮೆಂಟು, ಸ್ಟೀಲು, ಕಬ್ಬಿಣ, ಸ್ವಲ್ಪ ತೊಳಲಾಟವೆ, ಸ್ಪೋರ್ಟ್ಸ್ ಮ್ಯಾನ್ಸ್ಗೆ ಒಂದು ಸಣ್ಣ ಇಂಜುರಿ ಆಗಬಹುದು. ಮಿಲಿಟರಿ, ಪೊಲೀಸ್, ಡಿಫೆನ್ಸ್ ಇದರಲ್ಲಿರ್ತಕ್ಕಂಥವು ಸ್ವಲ್ಪ ಒತ್ತಡಗಳಿರ್ತಕ್ಕಂಥದ್ದು ಇರುತ್ತೆ. ಮಿಕ್ಕಂತೆ ಕಲಾವಿದರಿಗೆ ಎಕ್ಸ್ಪೋರ್ಟ್, ಇಂಪೋರ್ಟ್, ಲಿಕ್ಕರ್, ಚರ್ಮೋತ್ಪನ್ನ, ಎಕ್ಸ್ಪೋರ್ಟ್, ಇಂಪೋರ್ಟ್, ಆಮದು, ರಫ್ತು, ದೂರದ ವ್ಯವಹಾರ, ದೂರದ ಕೆಲಸ, ಅದ್ಭುತವಾದ ಪ್ರಗತಿ. ಇನ್ನು ಮೀನರಾಶಿ, ಚಂದ್ರ ಅಷ್ಟಮದಲ್ಲಿರ್ತಕ್ಕಂಥದ್ದು ಒಂದು ಚೂರು ಎಚ್ಚರಿಕೆ. ಗುರು ಸಾರದಲ್ಲಿದ್ದರೆ ಸ್ವಲ್ಪ ಖರ್ಚು ವೆಚ್ಚ ಅಷ್ಟೇ. ಮಗುವಿನ ಎಳೆ ಮಕ್ಕಳಿದ್ರೆ, ಪುಟ್ ಮಕ್ಕಳಿದ್ರೆ ಅವ್ರ ಆರೋಗ್ಯ ನೋಡ್ಕೊಳ್ಳಿ. ಆಕಸ್ಮಿಕ ದಿಢೀರ್ ದೂರ ಪ್ರಯಾಣ, ಕುಟುಂಬದಿಂದ ಯಜಮಾನರು ದೂರ, ಹೆಂಡತಿ ದೂರ, ಮಗು ದೂರ, ನಾನ್ ದೂರ, ಈ ಥರದ್ದು ಕೆಲವೊಂದು ಆಕಸ್ಮಿಕವಾಗಿ ಆಗಬಹುದು. ಅದು ಬಿಟ್ಟರೆ ಮಿಕ್ಕಂತ ತೊಂದರೆ ಇಲ್ಲ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಡಸ್ಟ್ ಅಲರ್ಜಿ ಇವುಗಳ ಪ್ರಭಾವಗಳು ಸ್ವಲ್ಪ ಇರ್ತವೆ. ಸ್ವಲ್ಪ ಹೊರಗಡೆ ತಿನ್ನೋದು, ಕುಡಿಯೋದು ಇವುಗಳ ವಿಚಾರದಲ್ಲಿ ಒಂದು ಸಣ್ಣ ಎಚ್ಚರಿಕೆ. ಮಿಕ್ಕಂತೆ ಏನು ತೊಂದರೆಗಳಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.